ಎಲ್ಲ ಶರಣರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮಾದಾರ ಚೆನ್ನಯ್ಯನವರ ಜಯಂತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲು ಬಯಸ್ತಾ ಇದ್ದೇನೆ. ಮಾದಾರ ಚೆನ್ನಯ್ಯ ಅಂತಂದರೆ ಬಸವಣ್ಣವ್ರು ಹೇಳಿದ್ದಾರೆ, ನಡೆ ಚೆನ್ನ ನುಡಿ ಚೆನ್ನ, ಎಲ್ಲಿ ನೋಡಿದೊಡೆ ಚೆನ್ನ, ಪ್ರಥಮದೊಳಗೆ ಚೆನ್ನ. ಅಂದ್ರೆ ಎಲ್ಲ ಶರಣರೊಳಗೆ ಅತ್ಯಂತ ಶ್ರೇಷ್ಠರಾದವರು ಮಾದಾರ ಚೆನ್ನಯ್ಯ. ಪುರಾತನರೊಳಗೆ ಚೆನ್ನ, ಸವಿದು ನೋಡಲು ಅಂಬಲಿ ರುಚಿಯಾಯಿತೆಂದು, ಕೂಡಲ ಸಂಗಮದವನಿಗೆ ಬೇಕೆಂದು ಕೈ ಮುಗಿದ ನಮ್ಮ ಚೆನ್ನ. ಮಾದಾರ ಚೆನ್ನಯ್ಯನವರು ಇವ್ರದ್ದು ಒಂದು ಸ್ಪೆಷಾಲಿಟಿ, ಇವರು ಕರಿರಾಜ ಚೋಳ ಅಂತ ತಿಳ್ಕೊಂಡೊಬ್ಬ ರಾಜ ಇರ್ತಾರೆ. ಕರಿಕಾಲ ಚೋಳ. ಆ ರಾಜನ ಆಸ್ಥಾನದಲ್ಲಿ ಇವರು ಕುದುರೆಯ ಲಾಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವೃತ್ತಿಪರವಾಗಿ ಇವರು ಚರ್ಮಕಾರ. ಚರ್ಮದಿಂದ ಪಾದರಕ್ಷೆಗಳನ್ನು ಮಾರಾಟ ಮಾಡಿ ಹೊಟ್ಟೆ ತುಂಬಿಕೊಳ್ಳುವಂಥ ಶರಣರು ನಮ್ಮ ಮಾದಾರ ಚೆನ್ನಯ್ಯ. ಅವರು ಆ ಕರಿರಾಜ ಚೋಳನ ಆಸ್ಥಾನದಲ್ಲಿ ಆ ಕುದುರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಚೋಳ ರಾಜ ತುಂಬ ದೊಡ್ಡ ಶಿವಭಕ್ತ ರಾಜ. ದಿನಾಲೂ ಮೃಷ್ಟಾನ್ನ ಭೋಜನಗಳನ್ನು ದೇವರಿಗೆ ಅರ್ಪಣೆ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾದಂಥವರು ಆ ಚೇಳ ರಾಜ. ಒಂದಿನ ಆ ಚೇಳ ರಾಜ ಆ ಮೃಷ್ಟಾನ್ನ ಭೋಜನವನ್ನು ದೇವರಿಗೆ ಅರ್ಪಣೆ ಮಾಡಿದಾಗ, ಶಿವನಿಗೆ ಅರ್ಪಣೆ ಮಾಡಿದಾಗ, ಶಿವ ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಆಗ ಚೇಳ ರಾಜನಿಗೆ ಆಶ್ಚರ್ಯ ಆಗ್ತದೆ. ದಿನನಿತ್ಯ ನಾನು ಮೃಷ್ಟಾನ್ನ ಭೋಜನವನ್ನು ಶಿವನಿಗೆ ಅರ್ಪಣೆ ಮಾಡಿದಾಗ ಶಿವ ಅದನ್ನು ಸರಿಯಾಗಿ ತಗೊಂಡು ಸಂತೋಷಪಟ್ಟಿದ್ದ. ಇವತ್ತು ಯಾಕೆ ಶಿವ ಅದನ್ನು ತಗೊಂಡಿಲ್ಲ? ಆಗ ಆ ಶಿವ ಇದ್ದವ ಹೇಳ್ತಾನೆ ರಾಜನಿಗೆ, ಅಯ್ಯೋ, ನಿನ್ನ ಮೃಷ್ಟಾನ್ನ ಭೋಜನವನ್ನು ತಿಂದು ನನಗೆ ಬೇಜಾರಾಗಿಬಿಟ್ಟಿದೆ. ಇವತ್ತಿನ ದಿನ ನನಗೆ ಮಾದಾರ ಚೆನ್ನಯ್ಯನು ಅರ್ಪಿಸಿದಂಥ ಅಂಬಲಿಯನ್ನು ಉಂಡು ನನಗೆ ಭಾಳ ತುಂಬ ಸಂತೋಷ ಆಗಿದೆ. ಆ ಚೇಳ ರಾಜನಿಗೆ ಆಶ್ಚರ್ಯ ಆಗ್ತದೆ. ಅಲ್ಲ, ನಾನು ದೊಡ್ಡ ರಾಜ, ಮಹಾರಾಜ, ಮೃಷ್ಟಾನ್ನ ಭೋಜನವನ್ನು ನಾನು ಅರ್ಪಣೆ ಮಾಡಿದಾಗ ಅದನ್ನು ಬಿಟ್ಟು ಈ ಮಾದಾರ ಚೆನ್ನಯ್ಯ ಅರ್ಪಿಸಿದ ಅಂಬಲಿಯನ್ನು ತಿಂದು, ಅದಕ್ಕಿಂತ ನಾನು ಅರ್ಪಿಸಿದ ನೈವೇದ್ಯಕ್ಕಿಂತ ಮಾದಾರ ಚೆನ್ನಯ್ಯ ಅರ್ಪಿಸಿದ ಅಂಬಲಿ ಶ್ರೇಷ್ಠ, ಅದು ನನಗೆ ಹೆಚ್ಚು ತೃಪ್ತಿಯನ್ನು ಕೊಟ್ಟಿದೆ ಅಂತ ಹೇಳಿದ್ದು ಕೇಳಿ, ಹಾಗಾದ್ರೆ ಈ ಮಾದಾರ ಚೆನ್ನಯ್ಯ ಇದು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ, ಇದರೊಬ್ಬ ಮಹಾನ್ ವ್ಯಕ್ತಿ ಆಗಿರಲೇಬೇಕು, ನನಗಿಂತ ಜಾಸ್ತಿ ಪರಮೇಶ್ವರನಿಗೆ ಪ್ರಿಯನಾಗಿರಬೇಕು ಅಂದವನ ಅವನು ಎಲ್ಲಿ ನಾನು ತಿಳ್ಕೊಂಡು ನಮ್ಮ ಆಸ್ಥಾನದೊಳಗೆ ಆ ಕುದುರೆ ಲಾಯದೊಳಗೆ ಕೆಲಸ ಮಾಡ್ತಾರೆ ಅಂದ್ಕೊಂಡು ಅವನು ಮನೆಗೆ ಹೋಗ್ತಾನೆ. ಅಲ್ಲಿ ಆ ಓಣಿ ಒಳಗೆ ಎಲ್ಲ ಕಡೆ ಈ ಮಹಾರಾಜರು ಇಲ್ಲಿ ಯಾಕೆ ಬಂದರು? ಯಾಕಂತೇಳಿ ಇವರು ಸ್ವಲ್ಪ ಸಾಮಾನ್ಯ ಕುಲದಲ್ಲಿ ಜನಿಸಿದವರು. ನಮ್ಮಂಥ ಸಾಮಾನ್ಯ ಕುಲದಲ್ಲಿ ಜನಿಸಿದಂಥ ನಮ್ಮ ಓಣಿಗೆ ಮಹಾರಾಜರು ಯಾಕೆ ಬಂದರು? ನಾವು ಏನಾದರೂ ತಪ್ಪು ಮಾಡಿದ್ದೇನೋ ಅಂತ ಎಲ್ಲ ಜನ ಆಶ್ಚರ್ಯ ಆಗ್ತದೆ. ಆಗ ಅವರು ಬಂದು ಆ ಮಹಾರಾಜ ಇದ್ದವ ನೇರವಾಗಿ ಆ ಚೆನ್ನಯ್ಯನ ಕಾಲು ಹಿಡಿದು, ನಿಜವಾಗಿಯೂ ನೀವೇ ಶಿವಭಕ್ತರು, ನೀವೇ ಮಹಾನ್ ಭಕ್ತರು ಅಂತ ತಿಳ್ಕೊಂಡು ಅವನ ಅತ್ಯಂತ ಆಧಾರದಿಂದ ಅವನು ನಮಸ್ಕಾರ ಮಾಡಿ ಅವನನ್ನು ಒಂದು ಪಲ್ಲಕ್ಕಿ ಒಳಗೆ ಮೆರವಣಿಗೆ ಕರ್ಕೊಂಡು ಹೋಗಿ ಸನ್ಮಾನ ಮಾಡ್ತಾಯಿದ್ದಾರೆ. ಯಾಕಿದ್ದು ಗ್ರೇಟ್ನೆಸ್ ಅಂತೀವಿ ಮಾದಾರ ಚೆನ್ನಯ್ಯ. ಮಾದಾರ ಚೆನ್ನಯ್ಯ ಅಂತಂದ್ರೆ ಒಂದು ಸಾಮಾನ್ಯ ಕುಲದಲ್ಲಿ
ಹುಟ್ಟಿದರೂ ತನ್ನ ಭಕ್ತಿಯ ಪರವಶತೆಯಿಂದ ಮಹಾರಾಜನ ಭಕ್ತಿಗಿಂತ ಆತನ ಭಕ್ತಿ ಶ್ರೇಷ್ಠ ಅನ್ನೋದನ್ನು ಸ್ವತಃ ಮಹಾದೇವರು ಅಂದರೆ ಶಿವನೇ ಬಂದು ಆ ಪ್ರತ್ಯಕ್ಷವಾಗಿ ಹೇಳ್ಕೊಡ್ತಾನೆ. ಇದು ನಮ್ಮ ಮಾದಾರ ಚೆನ್ನೈ ಒಂದು ಶ್ರೇಷ್ಠತೆ. ನೋಡ್ರಿ, ಆ ಬಸವಣ್ಣವರು ಹೆಂಗೆ ಹೇಳಿದ್ದಾರೆ ಅವ್ರ ಬಗ್ಗೆ ಅಂತಂದ್ರೆ ಇನ್ನೊಮ್ಮೆ ಅದನ್ನು ರಿಪೀಟ್ ಮಾಡ್ತಾರೆ. ಯಾಕಂದರೆ ನಡೆ ಚೆನ್ನ, ನುಡಿ ಚೆನ್ನ, ಎಲ್ಲಿ ನೋಡಿ ನಡೆ ಚೆನ್ನ, ಪ್ರಮಥರೊಳಗೆ ಚೆನ್ನ. ನೋಡ್ರಿ, ಅವನು ಅವನ ನಡೆ ಚೆನ್ನ. ಅವನ ವ್ಯವಹಾರ ಭಾಳ ತುಂಬ ಪ್ರಾಮಾಣಿಕವಾಗಿದೆ. ನುಡಿ ಚೆನ್ನ, ಅವನು ಮಾತಾಡೋದು ಸಹಿತ ಸವಿಯಾದ ಮಾತನ್ನು ಮಾತಾಡ್ತಾರೆ, ಯಾರಿಗೂ ಮನಸ್ಸಿಗೆ ನೋಯುವಾಗ ಮಾತಾಡೋದಿಲ್ಲ. ಪ್ರಮಥರೊಳಗೆ ಚೆನ್ನ, ಸುಧಾಕರದೊಳಗೆ ಚೆನ್ನ, ಸವಿಯ ನೋಡಿ ಅಂಬಲಿ ರುಚಿಯಾಗಿ ತಂದು ಕೂಡಲ ಸಂಗಮದವರಿಗೆ ಬೇಕೆಂದು ಕೈದಗೆದ ನಮ್ಮ ಚೆನ್ನ. ಚೆನ್ನಯ್ಯ ನನ್ನಯ್ಯ, ಚೆನ್ನಯ್ಯನ ಮಗ ನಾನು. ನೋಡ್ರಿ, ಬಸವಣ್ಣವರು ಏನಂತಾರೆ, ಚೆನ್ನಯ್ಯನ ಮಗ ನಾನು ಅಂದ್ರೆ ಅವ್ರು ನಮ್ಮ ತಂದೆ ಸಮಾನ ಅಂತ ಹೇಳ್ತಾರೆ. ಅಂದ್ರೆ ಮಹಾರಾಜರು ಹೆಂಗೆ ಅವ್ರನ್ನ ರಿಕಗ್ನೈಸ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಬಸವಣ್ಣವರು ಅವ್ರನ್ನ ರಿಕಗ್ನೈಸ್ ಮಾಡ್ತಾರೆ. ಏನಂತ ಹೇಳ್ತಾರೆ, ಚೆನ್ನಯ್ಯನ ಮಗ ನಾನು ಮನದುಂಬಿ ಹೇಳಿದ್ದಾರೆ ಬಸವಣ್ಣನವರು. ಇವರು ಮೂಲತಃ 1050ರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಹೊಸ್ತಿಲ ಹುಣ್ಣಿಮೆಯಿಂದ ಹುಟ್ಟಿದರು. ಹೊಸ್ತಿಲ ಹುಣ್ಣಿಮೆ ಅಂತ ಮೊನ್ನೆ ಆಯ್ತದ. ಇದು ನಾವು ಸ್ವಲ್ಪ ಇದು ನಮ್ಮಲ್ಲಿ ಜಯಂತಿ ಆಚರಣೆಯನ್ನು ನಾವು ಅಮೇರಿಕನ್ ಸಿಸ್ಟಮ್ನೊಳಗೆ ಆಚರಣೆ ಮಾಡ್ತಿದ್ವಿ. ಅಮೇರಿಕಾದೊಳಗೆ ಯಾವುದೋ ಒಂದು ಹಬ್ಬ ಅಂತಂದ್ರೆ ಸ್ವಲ್ಪ ಮಂಗಳವಾರ ಬುಧವಾರ ಇತ್ತಂದ್ರೆ ಅದಕ್ಕಿಂತ ಮೊದಲಿನ ರವಿವಾರ ಅಥವಾ ಅದ್ರ ನೆಕ್ಸ್ಟ್ ರವಿವಾರ ಆಚರಣೆ ಮಾಡ್ತಾರೆ. ಟೈಮ್ ಇಲ್ಲ ಅವ್ರಿಗೆ. ಹಂಗೆ ನಮ್ಮಲ್ಲಿ ಪ್ರತಿ ಗುರುವಾರ ಒಂದು ಕಾರ್ಯಕ್ರಮ ಮಾಡ್ತೀವಿ. ಒಟ್ಟು ಆ ಜಯಂತಿಯ ಸಮೀಪದ ದಿನಗಳಿಂದ ಬರುವಂಥ ಒಂದು ಗುರುವಾರದಿಂದ ಅವ್ರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಆ್ಯಕ್ಚುಲಿ ಅವ್ರು ಹುಟ್ಟಿದ್ದು ಹೊಸ್ತಿಲ ಹುಣ್ಣಿಮೆ. ಶಿವಯ್ಯ ಮತ್ತು ಶಿವಗಂಗಮ್ಮ ಆ ಚಾಲುಕ್ಯರ ದಾಳಿಯಿಂದಾಗಿ ಬಳ್ಳಿಗಾವಿಯನ್ನು ತೊರೆದು ಉದ್ಯೋಗ ಅರಿಸುತ್ತಾ ತಮಿಳುನಾಡಿಗೆ ಹೋಗ್ತಾರೆ. ಆ ತಮಿಳಿನೊಳಗೆ ಅರಸರು ಏನಿದಾರಲ್ಲ, ಕರಿಕಾಲ ಚೋಳನ ಅರಸನಲ್ಲಿ ಒಂದು ಕೆಲಸವನ್ನು ಹಚ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ಬಗ್ಗೆ ಒಂದು ಸ್ವಲ್ಪ ಒಂದು 2 ವಚನಗಳ ಬಗ್ಗೆ ನಾನು ಹೇಳ್ತೇನೆ. ಅದು ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ, ಅವರು ಭಾಳಷ್ಟು ವಚನಗಳನ್ನು ಬಂದಿದ್ದಾರೆ. ಋತಯುಗದಿಂದ ನಮಗೆ 10 ವಚನಗಳು ಸಿಕ್ಕಿದ್ದಾವೆ. 10 ವಚನ ಪೈಕಿ ನಾನು 1-2 ವಚನಗಳ ಆಯ್ಕೆಯನ್ನು ಮಾಡಿಕೊಂಡಿದ್ದೇನೆ. ನೋಡ್ರಿ, ನಡೆ ನುಡಿ ಸಿದ್ಧಾಂತವಾದಲ್ಲಿ ನೋಡ್ರಿ, ಅದೇ ಬಸವಣ್ಣವರು ನಡೆ ಚೆನ್ನ, ನುಡಿ ಚೆನ್ನ. ಬಹುಶಃ ಈ ವಚನ ಅವ್ರ ಬಸವಣ್ಣವರ ಹೇಳಿಕೆಯ ಪ್ರಕಾರನ ಆ ಒಂದು ವಿಷಯಗಳನ್ನು ತಮ್ಮ ವಚನದಲ್ಲಿ ನುಡಿಸಿ, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ಈಗ ನಾವು ಜಾತಿ ಇಲ್ಲ, ಎಷ್ಟೋ 18 ಜಾತಿಗಳ, ಇವೆಲ್ಲ ಜಾತಿ ಸುಳ್ಳ, ಇವು ಯಾವ ಕುಲ ಅಲ್ಲ. ಏನಪ್ಪ ಅಂತಂದ್ರೆ, ನಡೆ ನುಡಿಯಲ್ಲಿ ಯಾರು ಚೆನ್ನಾಗಿದ್ದಾರೆ, ನಡೆ ನುಡಿಯಲ್ಲಿ ಯಾರು ಸರಿಯಾಗಿ ಅನುಸರಿಸುತ್ತಾರೆ ಅವ್ರದ್ದು ಕುಲ ಶ್ರೇಷ್ಠ ಅಂತ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ, ನುಡಿಲೇಸು ನಡೆಯಧಮವಾದಲ್ಲಿ. ನೋಡ್ರಿ, ಮಾತಾಡೋದು ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ಕೆಲವರು ಮಾತು ಚೆನ್ನಾಗಿರ್ತದೆ, ಆದ್ರೆ ಅವರ ನಡೆ ಅಧಮವಾಗಿರ್ತದೆ. ಈ ನಮ್ಮ ಸಮಾಜದೊಳಗೆ ಎಲ್ಲಿ ನೋಡಿದ್ರೆ ಅಲ್ಲೂ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಚೆನ್ನಾಗಿ ಮಾತಾಡಿದ ಕೂಡಲೇ ಅವ್ರು ಒಳ್ಳೆಯದನ್ನು ತಿಳ್ಕೊಬೇಡ್ರಿ ಅಂತ. ಯಾಕಂದ್ರೆ ಅವ್ರು ತಮ್ಮ ಅನುಭವದಿಂದ ಹೇಳಿದ್ದಾರೆ ಅವರು ಅಲ್ಲ. ಆದೆ ಕಳವು ಪಾರದ್ವಾರಂಗಳಲ್ಲಿ ಹೊಲವನ್ನರಿಯದೆ ಕೆಟ್ಟ ನಡೆಯುತ್ತ ಮತ್ತ ಕುಲದರೆಂಬ ಒಡಲವರುಂಟೆ. ಅಂದ್ರೆ ಕೆಟ್ಟ ಕೆಲಸದಲ್ಲಿ ತೊಡ್ಕೊಂಡು ಒಳ್ಳೆಯ ರೀತಿಯಿಂದ ಮಾತಾಡಿದರೆ ಅವರು ನಿಜವಾಗಿ ಒಳ್ಳೆಯ ಕುಲದವರಲ್ಲ. ಇದನ್ನು ಅವ್ರು ಹೇಳ್ತಾ ಇದ್ದಾರೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ, ಇಂತಿ ಉಭಯವ ತಿಳಿದಿರಬೇಕು. ಕೈದುಳಿ ಕತ್ತಿ ಅಡಿಗುಂಟಕ್ಕಡಿಯಾಗಬೇಕ ಅರಿ ನಿಜಾತ್ಮ ರಾಮ ರಾಮ. ಅವ್ರದ್ದು ವೃತ್ತಿ ಏನಪ್ಪ ಅಂತಂದ್ರೆ ಜನ್ಮದಿಂದ ಮೆಟ್ಟಗಳನ್ನು ಹೊಲಿಯೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರದ್ದು ಇನ್ನೊಂದು
ವಚನ. ವೇದಶಾಸ್ತ್ರಕ್ಕೆ ಹಾರುವನಾಗಿ, ವೇದಶಾಸ್ತ್ರಕ್ಕೆ ಹಾರುವನಾಗಿ, ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ, ಸರ್ವನಾರೈದು ನೋಡುವಲ್ಲಿ ವೈಶ್ಯನಾಗಿ, ವ್ಯಾಪಾರದೊಳಗಾಗಿ ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ, ಇಂತಿ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠ ಎಂಬ ಎರಡು ಕುರುವೆ. ಆಗ ಒಂದು 4 ವರ್ಣಗಳಿದ್ದು, ಒಂದು ಬ್ರಾಹ್ಮಣ, ಇನ್ನೊಂದು ಕ್ಷತ್ರಿಯ, ಇನ್ನೊಂದು ವೈಶ್ಯ, ಇನ್ನೊಂದು ಶೂದ್ರ. 4. ಈಗೇನು ನಮ್ಮಲ್ಲಿ 108 ಜಾತಿಗಳಾಗ್ಯಾವಲ್ಲ, ಇದು ಹುಟ್ಟಿನಿಂದ ಬಂದಂಥ ಜಾತಿ. ಆಗ ಜಾತಿ ಹುಟ್ಟಿನಿಂದ ಇರುತ್ತೆ, ವರ್ಣಗಳು ಹುಟ್ಟಿನಿಂದ ಬರೋದಲ್ಲ. ನಾವು ಮಾಡುವ ಕಾಯಕದ ಆಧಾರದ ಮೇಲೆ ವರ್ಣಗಳು ಬರ್ತಿದ್ವು. ಯಾರು ವೇದಗಳನ್ನು ಓದಿ ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಣ ಅವನಿಗೆ ಬ್ರಾಹ್ಮಣ ಅಂತ ಕರಿತಿದ್ರು. ಯಾರು ಸಾಮಾನ್ಯ ಜನರನ್ನು ರಕ್ಷಣೆ ಮಾಡುವ ಸಲುವಾಗಿ ಅವ್ರಿಗೊಂದು ಅವಯವನ್ನ ಕೊಡ್ತಾನೆ ಅವನು ಕ್ಷತ್ರಿಯ. ವ್ಯಾಪಾರ ಮಾಡಿಕೊಂಡು ಅನುಕೂಲ ಮಾಡಿಕೊಡೋರಿಗೆ ವೈಶ್ಯ, ಮತ್ತು ಸಾಮಾನ್ಯವಾದ ಸೇವೆಗಳನ್ನು ಮಾಡೋರಿಗೆ ಶೂದ್ರ ಅಂತ. ಈಗೆಲ್ಲ ಈ ಜಾತಿ ಹೋಗ್ಬಿಟ್ಟಾವ. ನಿಜವಾಗಿ ಹೇಳ್ಬೇಕಂತಂದ್ರೆ ಈ ಬ್ರಾಹ್ಮಣ ಅಂತಂದ್ರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ವರ್ಷ ಬ್ರಾಹ್ಮಣರಲ್ಲ. ಕ್ಷತ್ರಿಯನೊಳಗೆ ಸಾಮಾನ್ಯ ಜಾತಿಯೊಳಗೆ ಹುಟ್ಟಿದವರು ಒಳ್ಳೆಯ ಅಭ್ಯಾಸ ಮಾಡಿಕೊಂಡು ಜನರಿಗೆ ಮಾರ್ಗದರ್ಶನ ಮಾಡ್ತಿದ್ರೆ ಅವರು ಬ್ರಾಹ್ಮಣರೇ. ನಮ್ಮಲ್ಲಿ ಒಟ್ಟ ಮೀನಿಂಗ್ ಆಫ್ ವರ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಂದ್ರೆ ಇದು ಹುಟ್ಟಿನಿಂದ ಬಂದಂಥ ವರ್ಣ ಅಲ್ಲ. ಹುಟ್ಟಿದ ಮೇಲೆ ನಾವು ಸಾಧಿಸಿದ ಸಾಧನೆಗಳಿಂದ ಪಡೆದುಕೊಂಡಂಥ ವರ್ಣ. ಅದನ್ನ ಹೇಳ್ತಾರೆ ಅವರು. ನೀಚ ಶ್ರೇಷ್ಠ ಒಬ್ಬ 2 ಕುಲವಲ್ಲದೆ, ಕುಲ ಅಂದರೆ 2 ಇವ್ರ ಲೆಕ್ಕದೊಳಗೆ 4 ವರ್ಷ ಸಿಗಲ್ಲ. ಕುಲ ಅಂದರೆ 2. ನೀಚ ಶ್ರೇಷ್ಠವೆಂಬ 2 ಕುಲವಲ್ಲದೆ ಹೊಲ 18 ಜಾತಿ ಎಂಬ ಕುಲವಿಲ್ಲ. ಯಾರು ಇವತ್ತು ನಮ್ಮ ಈ ಮನುಷ್ಯ ಜಾತಿ ಒಳಗೆ 2 ಕುಲ, ಒಬ್ಬರು ಶ್ರೇಷ್ಠ, ಒಬ್ಬರು ನೀಚ. ಮತ್ತಾರಲ್ಲ, ಚಲೋರು ಇರಬೇಕು, ಕೆಟ್ಟರಿರಬೇಕು. ಮತ್ತು ಬೇರೆ ನೀವು ಜಾತಿ ಒಳಗೆ ಆ ಜಾತಿ ಈ ಜಾತಿ ಅನ್ಲಿಕ್ಕೆ ಹೋಗಬೇಡ್ರಿ. ಅವ್ನು ಒಳ್ಳೆಯವ ನಮ್ಮಲ್ಲಿ ಅಂತ ನೋಡಿ ಎಷ್ಟೋ ಸಲ ಏನಪ್ಪ 2ರಲ್ಲಿ ಒಳ್ಳೆಯದಾಗಬೇಕು, ಇಲ್ಲಾಂದ್ರೆ ಕೆಟ್ಟದಾಗಬೇಕು. ಅವ್ನು ಒಳ್ಳೆಯವರು ಇರಬೇಕು, ಇಲ್ಲ ಕೆಟ್ಟದಿರಬೇಕು. ಅದನ್ನು ನಮ್ಮ ಮಾದಾರ ಚೆನ್ನನ್ನು ಹೇಳಿದ್ದಾರೆ. ಬ್ರಹ್ಮವನ್ನರಿದಲ್ಲಿ ಬ್ರಾಹ್ಮಣ, ಸರ್ವ ಜೀವಹತ ಕರ್ಮಕ್ಕೊಳಗಾದಲ್ಲಿ ಸಮಗಾರ, ಈ ಉಭಯವನ್ನರಿದು ಮರೆಯಲಿಲ್ಲ. ಇಷ್ಟ ಯಾಕೆ ಅಂತಂದ್ರೆ ಸಮಗಾರ ಅಂತಂದ್ರೆ ನಾವು ಶೂದ್ರರು, ನಾವು ಸೇವಾ ಮಾಡಿ ಜನರಿಗೆ ಸಹಾಯ ಮಾಡೋರು. ನೋಡ್ರಿ, ಇವತ್ತು 21ನೇ ಶತಮಾನದೊಳಗೂ ಆ ಸರ್ವಿಸ್ ಸೆಕ್ಟರ್ ಅಂತ ಬರ್ತಾರೆ. ಅದರಲ್ಲೇ ನಾವೆಲ್ಲರೂ ಶೂದ್ರರ. ಯಾಕಂದ್ರೆ ಯಾರು ಸೇವೆಯನ್ನು ಕೊಡ್ತಾರೆ ಅವರೆಲ್ಲ ಶೂದ್ರರ. ಅದು ಶ್ರೇಷ್ಠ ಜಾತಿ. ಅನಾಚಾರ ಮಾಡಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ ಅಥವಾ ಇನ್ನೊಬ್ಬರದ ಮೋಸ ಮಾಡಿ ಹೊಟ್ಟೆ ತುಂಬಿಕೊಳ್ಳೋರು ಅವರು ಶೂದ್ರಲ್ಲ. ನಿಜವಾದ ಶೂದ್ರ ಯಾರಪ್ಪ ಅಂತಂದ್ರೆ ಜನರಿಗೆ ಸೇವೆಯನ್ನು ಕೊಟ್ಟು ಒಳ್ಳೆಯದನ್ನು ಮಾಡುವಂತೆ ಶೂದ್ರ. ಈ ರೀತಿ ತಮ್ಮ ವಿಚಾರಧಾರೆಗಳನ್ನು ಅವರು 10 ವಚನಗಳನ್ನು ಹೇಳಿದ್ದಾರೆ. ನಾ 2 ವಚನಗಳನ್ನು ಅರ್ಥ ಮಾಡ್ತಾರೆ. ನಿಜವಾಗಿ ಹೇಳ್ಬೇಕಂತಂದ್ರೆ ಅವರನ್ನು ನೆನೆಯೋದ್ರಿಂದ ನಮ್ಮ ಮನಸ್ಸಿಗೆ ಆನಂದ ಆಗ್ತದೆ, ನಮಗೆ ಭಾಳ ತುಂಬ ಸಂತೋಷ ಆಗ್ತದೆ. ಅಂಥ ಒಂದು ಅವಕಾಶವನ್ನು ಕೊಟ್ಟಂಥ ಈ ವೇದಿಕೆಯ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಒಂದು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಶರಣಾರ್ಥಿ. ಇಲ್ಲಿವರೆಗೆ ಮಾದಾರ ಚೆನ್ನಯ್ಯನವರ ಕುರಿತು ಅವರ ವಚನಗಳೆಲ್ಲವ ಅಂತ ಹೇಳಿ 1-2 ವಚನಗಳನ್ನು ವಿಸ್ತಾರವನ್ನು ನಮಗೆ ನೀಡಿಕೊಟ್ಟಂತ ರಮೇಶ್ ಇದ್ನಾಳ್ ಅವರಿಗೆ ಶರಣಾರ್ಥಿ. ಈಗ ಮುಖ್ಯ ಘಟ್ಟಕ್ಕೆ ನಾವು ಬರ್ತಾ ಇದ್ದೀವಿ. ಡಾಕ್ಟರ್ ಮಾಲ್ತೇಶ್ ಬಸಮ್ಮನವರು MA PhD ಮುಗಿಸಿಕೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಹಿಂದಿ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವರು ನಮ್ಮ ಮುಂದಿಗಿದ್ದಾರೆ. ಅವರಿಂದ ಹೆಚ್ಚಿನ ವಿಚಾರ ಪಡ್ಕೊಳ್ಳೋಣ. ನಮ್ಮ ನಿಲ್ಲನ್ನವರು ಸರ್ ಅವನ್ನ ಕರ್ಕೊಂಡ್ಬಂದಿದ್ದಾರೆ. ನಿಲ್ಲನ್ನವರಿಗೆ ಮತ್ತು ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಬಸವನವರವರಿಗೆ, ಡಾಕ್ಟರ್ ಅವರ ಮಾಲ್ತೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಬಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಈಗ ಮೈಕನ್ನು ಕೊಟ್ಟು ಅವರು
ಕುರಿತು ನಮಗೆ ವಿಷಯವನ್ನು ಮಾದಾರ ಚೆನ್ನಯ್ಯರ ಕುರಿತು ನಮಗೆ ನೀಡಲಿ ಅಂತ ಅವರಿಗೆ ವಿನಂತಿ. ಜಾತಿಯೊಳು ಮಾದರನು ನೀತಿಯೊಳು ಶಿವಶರಣ ಮಾತು ವಚನಗಳು ಚೆನ್ನಯ್ಯ ಮಾತು ವಚನಗಳು ಚೆನ್ನಯ್ಯ ಶಿವನುಂಡ ಕೂತು ಎದೆಯೊಳಗೆ ಅಂಬಲಿಯ ಶರಣರ ನೆನದರ ಸರಗಿಯ ಇದ್ದಂಗ ಅರಳ ಮಲ್ಲಿಗೆ ಮುಡಿದಂಗ ಶಿವಶರಣರ ನೆನೆಯುವ ನಮನವೇ ಶಿವಶರಣರ ನೆನೆಯುವ ನಮನವೇ. ಬಸವಾದಿ ಶರಣರ ಅಡಿದಾವರಗಳಿಗೆ ಕೊಡಮಟ್ಟು ಧಾರವಾಡ ಬಸವ ಸಮಿತಿ ಹಾಗೂ ಸಂತೋಷ್ ನಗರದ ಶರಣರ ಬಳಗದ ಸಮಸ್ತ ಶರಣೆಯರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಿಂದಿ ವಿಭಾಗದ ಸಹಾಯಕ ಉಪನ್ಯಾಸಕ ಡಾಕ್ಟರ್ ಮಾಲತೇಶ್ ಬಸವನವರು ಮಾಡುವ ನಮನಗಳು. ವಚನ ಸಾಹಿತ್ಯವನ್ನು ಭಾಷಿಕ ದೃಷ್ಟಿಯಿಂದ ನೋಡುವುದು ಬೇರೆ, ವಿಷಯದ ದೃಷ್ಟಿಯಿಂದ ನೋಡುವುದು ಬೇರೆ. ಗಾತ್ರದಲ್ಲಿ ಪುಟ್ಟದಾಗಿ ಕಾಣುವ ವಚನಗಳು ಗೇಯ ಅಂದರೆ ಹಾಡುವಂತಹ ಪುಷ್ಪಗಳು. ಅಕ್ಕನ ಹಾಡುಗಳು ನಮಗೆ ಎಷ್ಟೋ ಹಾಡುಗಳಿದ್ದಾವೆ, ಅವುಗಳನ್ನು ನಾವು ಹಾಡ್ತೀವಿ. ಬಸವಣ್ಣನ ವಚನಗಳು ಹಾಡಲಿಕ್ಕೆ ಯೋಗ್ಯವಾಗಿದ್ದಾವೆ. ಕರ್ಣ ಮಧುರ, ಕೇಳಲಿಕ್ಕೆ ಎಷ್ಟೊಂದು ಸುಮಧುರವಾದ ಇಂಪಾದ ವಚನಗಳು. ಅಕ್ಕನ ಬಸವನ ಸಂಚಿ ಹೊನ್ನಮ್ಮನ ಅಲ್ಲಮ ಪ್ರಭುವಿನ ವಚನ ಮಹಾಪುಷ್ಪಗಳ ಶಿವನಿನ್ನ ಧ್ಯಾನದೊಳಿರಿಸಿ ಹಾಡುವ ಹಂಬಲ. ಬಸವಣ್ಣನ ವಚನಗಳ ಉದಾಹರಣೆ ನಾವು ನೋಡಬಹುದು. ತಾಳ ಮಾನ ತಾನವನರಿಯೇ ಓಜಿ ಬಾಜಾಣವನರಿಯೇ ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಆನುವಲಿದಂತೆ ಹಾಡುವೆ. ಯಾವ ತಾಳನೂ ಬೇಕಾಗಿಲ್ಲ, ಯಾವ ಸಂಗೀತನೂ ಬೇಕಾಗಿಲ್ಲ. ವಚನಗಳನ್ನು ಪಠಿಸುತ್ತಾ ಹೋದ್ರೆ ಅವುಗಳು ಗೀತೆಗಳಾಗ್ಬಿಡ್ತಾವೆ, ಗೀತ ಪುಷ್ಪಗಳಾಗ್ಬಿಡ್ತಾವೆ. ಬಸವಣ್ಣನವರು ಬಿಜ್ಜಳದ ಅಸಂದನಿ ಮಂತ್ರಿಯಾಗಿದ್ದರೂ ಸಹ ವ್ಯವಸ್ಥೆಯ ಗುಲಾಮರಾಗಿಲ್ಲ. ನವ ಸಮಾಜದ ಹರಿಕಾರರಾಗಿದ್ದರು, ಕ್ರಾಂತಿಕಾರರಾಗಿದ್ದರು. ಸ್ವತಃ ಜೇಡರ ದಾಸಿಮನವರು ಕೂಡ ಹೇಳ್ತಾರೆ, ಆನು ಬಿಜ್ಜಳನಿಗಂಜುವನೇ ಆನೆಯ ಮೇಲೆ ಹೋಗುವ ನನ್ನ ಶ್ವಾನ ಕಚ್ಚಬಲ್ಲದೆ ಎಂಬ ಮಾತುಗಳು ವಚನಕಾರರ ಆಧ್ಯಾತ್ಮಿಕ ಜ್ಞಾನದ ಕ್ರಾಂತಿಗೆ ನಿದರ್ಶನ ಅಂತ ಹೇಳ್ಬೋದು. ಅವರು ಸ್ವಸ್ಥ ಸಮಾಜದ ನಿರ್ಮಾಪಕರಾಗುವುದರೊಂದಿಗೆ ಆತ್ಮೋದ್ಧಾರದ ಆರಾಧಕರಾಗಿದ್ದರು. ವಿಶ್ವಗುರು ಬಸವಣ್ಣನವರು ತಾವು ಮಾಡಿದ ಸಾಮಾಜಿಕ ಕ್ರಾಂತಿಗೆ ಅಪ್ಪ ಮಾದಾರ ಚೆನ್ನಯ್ಯನೇ ಮೂಲ ಪ್ರೇರಣೆಯಾಗಿದ್ದರು ಎಂದು ತಮ್ಮ ವಚನಗಳ ಮೂಲಕ ಸಾರಿದ್ದಾರೆ. ಮಾದಾರ ಜನಾಂಗದ ಕುಲತಿಲಕ, ಆದ್ಯ ವಚನಕಾರ, ಕಾಯಕ ಯೋಗಿ, ಮುಗ್ಧ ಭಕ್ತಿಯ ಮಹೇಶ್ವರ, ಶಿವ ಭಕ್ತ ಅಪ್ಪನು ಮಾದಾರ ಚೆನ್ನಯ್ಯನೆಂದು ಕೊಂಡಾಡಿದ್ದಾರೆ. ಹಾಗಾದರೆ ಮಾದಾರ ಚೆನ್ನಯ್ಯ ಮತ್ತು ಬಸವಣ್ಣಿಗೆ ಮುಖಾಮುಖಿ ಆಗಿತ್ತೋ ಏನು? ನಮ್ಮಲ್ಲಿ ಪ್ರಶ್ನೆ ಕಾಡ್ತಾವೆ. ಮಾದಾರ ಚೆನ್ನಯ್ಯನ ಕಾಲ ಮತ್ತು ಬಸವಣ್ಣನ ಕಾಲ ಒಂದೇ ಇತ್ತೇನು ಅಂತ ಹೇಳಿ ಸಂಶೋಧಕರಿಗೆ ಕಾಡುವುದು ಇದು ಬಹಳ ದೊಡ್ಡ ಪ್ರಶ್ನೆ. ಮಾದಾರ ಚೆನ್ನಯ್ಯನ ಹುಟ್ಟೂರು ಸರ್ ಹೇಳಿದ್ರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರಿ ತಾಲೂಕಿನ ಬೆಳ್ಳಿಗಾವಿಯಲ್ಲಿ ಅಂತ ಹೇಳಿ. ತಂದೆ ಶಿವಯ್ಯ, ತಾಯಿ ಶಿವಗಂಗಾ. ಅವರ ಪುಣ್ಯದ ಗರ್ಭದಿಂದ 1050ನೇ ಇಸ್ವಿಯಲ್ಲಿ ಅವರು ಜನ್ಮ ಆಯಿತು ಅನ್ನುವಂಥದ್ದು. ಹೊಸ್ತಿಲು ಹುಣ್ಣಿಮೆ ದಿನಾಂಕ ಗೊತ್ತಿಲ್ಲ. ಹೊಸ್ತಿಲು ಹುಣ್ಣಿಮೆ ದಿವಸ ಮಾದಾರ ಚೆನ್ನಯ್ಯರ ಜನ್ಮ ಆಗ್ತದೆ. ಬಸವಣ್ಣವರ ಕಾಲಕ್ಕೂ ಚೆನ್ನಯ್ಯನವರ ಕಾಲಗಳು ನೋಡಿದರೆ ಸುಮಾರು 150 ವರ್ಷಗಳ ಅಂತರ ಇದೆ, ಒಂದು ಗ್ಯಾಪ್ ಇದೆ. ಹಾಗಾದರೆ ಬಸವಣ್ಣನವರು ಮಾದಾರ ಚೆನ್ನಯ್ಯವ್ರನ್ನ ಭೇಟಿನಾಗಿಲ್ಲ. ಆದರೂ ಕೂಡ ಮಾದಾರ ಚೆನ್ನಯ್ಯ ನನ್ನಪ್ಪ ಮಾದಾರ ಚೆನ್ನಯ್ಯ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿರ್ಬೇಕಾದ್ರೆ ಮಾದಾರ ಚೆನ್ನಯ್ಯನಲ್ಲಿ ಅಡಗಿರುವ ಶಿವತ್ವ ಎಂಥ ಮಟ್ಟದ್ದಿರಬಹುದು ಅನ್ನುವಂಥದ್ದು ನಾವು ವಿಚಾರ ಮಾಡಬೇಕು. 9ನೇ ಶತಮಾನದ ತಮಿಳುನಾಡಿನಲ್ಲಿ 63 ಜನ ಪುರಾತನರು ಬಾಳ್ಬೇಕು. ಈ 63
ಜನರೇನಿದ್ರು ಅವ್ರು ಯಾರೂ ಕೂಡ ದೊಡ್ಡ ಜಾತಿ ಚಿಕ್ಕ ಜಾತಿ ಅನ್ನೋದು ಇರುವುದಿಲ್ಲ. ಅವರ ಸಾಮಾನ್ಯರು ಸಣ್ಣ ಸಣ್ಣ ಕಾಯಕವನ್ನ ಮಾಡುವಂಥವರಾಗಿದ್ದರು. ಅದರಲ್ಲಿ ನಾವು ಬೇಡರ ಕಣ್ಣಪ್ಪನ ನಾವು ಕಥೆಯನ್ನು ನಾವು ಜಾನಪದ ಗೀತೆಗಳಲ್ಲಿ ನೋಡ್ತಾ ಇದ್ದೇವೆ. ಶಿವನಿಗೆ ತನ್ನ ಕಣ್ಣನ್ನೇ ಅರ್ಪಿಸುವಂಥ ಭಕ್ತಿ, ಅದಂತ ಭಕ್ತಿ. ನಮ್ಮ ಕುಲದ ಕಟ್ಟು ನಿಟ್ಟುಗಳನ್ನು ಮೀರಿ ನಿಂತವರವರು. ಅದೇ ರೀತಿ ನಿಜಗುಣ ಶಿವಯೋಗಿಗಳ 63 ಪುರಾಣ ತ್ರಿವಿಧಿಯಲ್ಲಿ ಬೇಡರ ಕಣ್ಣಪ್ಪನ ಉಲ್ಲೇಖ ಬರ್ತದೆ. ಅದೇ ರೀತಿ ತಮಿಳಿನ ಬಹಳಷ್ಟು ಭಾಷೆಗಳಲ್ಲಿ ಚೆನ್ನೈನ ಬಗ್ಗೆ ಬರ್ತದೆ. ಚೆನ್ನೈ ಎಷ್ಟು ಪ್ರಸಿದ್ಧ ಆಗಿದ್ದ ಅಂತಂದ್ರೆ, ತಮಿಳುನಾಡಿನೊಳಗೆ ಚೆನ್ನೈ ಎಷ್ಟು ಪ್ರಸಿದ್ಧ ಆಗಿದ್ದ ಅಂದ್ರೆ, ಆ ಒಂದು ನಗರಕ್ಕೆ ಚೆನ್ನೈ ಅಂತ ಹೆಸರಿಟ್ಟಿದ್ರು. ಚೆನ್ನಯ್ಯ. ಬ್ರಿಟಿಷ್ ಅಧಿಕಾರಿ ಪ್ರಶ್ನೆ ಮಾಡ್ತಾನೆ, ಅವ್ರು ಯಾರು ಚೆನ್ನಯ್ಯ, ಚೆನ್ನೈ ಹೂಸ್ ಚೆನ್ನೈ ಅಂತ. ಚೆನ್ನೈ ಯಾರು? ಅವಾಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ದೇ ಆರ್ ಮದ್ರಾಸ್. ಅವರು ಮದ್ರಾಸ್ ಮಾದರ ಜನಾಂಗಕ್ಕೆ ಸೇರಿದವರು, ಮದ್ರಾಸ್. ಅವಾಗ ಅಪಭ್ರಂಶವಾಗಿ ಚೆನ್ನೈ ಮದ್ರಾಸ್ ಆತ. ಆಮೇಲೆ ಮತ್ತೆ ಅದನ್ನು ರಿಸರ್ಚ್ ಮಾಡಿ ಚೆನ್ನೈ ಮಾಡಿದ್ರು. ಒಂದು ನಗರಕ್ಕೆ ಅವನ ಹೆಸರಿಟ್ಟಾರ ಅಂದ್ರೆ ಅವನ ಸಣ್ಣ ವ್ಯಕ್ತಿ ಆಗಿರಕ್ಕೆ ಸಾಧ್ಯವಿಲ್ಲ. ಒಂದು ನಗರಕ್ಕೆ ಆಗಿನ ಕಾಲದೊಳಗೆ ಅವನ ಹೆಸರಿಟ್ಟಾರ ಅಂದ್ರೆ ಅವೆಂತ ಅದ್ಭುತ ಶಿವಶರಣನಾಗಿದ್ದ ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಹಂಗಂದ್ರೆ ಒಂದು ಕಥೆ ಹೇಳಿದ್ರು ಸರ್, ಅದ್ಭುತವಾದ ಕಥೆ. ಈ ಕಥೆ ಹರಿಹರನ ರಗಳೆ ಒಳಗೆ ಬರ್ತದೆ. ಬಹಳ ಸುಂದರವಾದ ಕಥೆಯನ್ನು ಹೇಳಿದ್ರು. ಕರಿಕಾಳ ಚೋಳನ ಕುದುರೆ ಲಾಯದೊಳಗೆ ಕೆಲಸ ಮಾಡುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಶಿವನನ್ನು ಒಲಿಸಿಕೊಳ್ತಾನಂದ್ರೆ ಆ ಒಂದು ಭಕ್ತಿಯೊಳಗೆ ಅದೆಂಥ ಅದ್ಭುತ ಶಕ್ತಿ ಅಡಗಿತ್ತು ಅನ್ನುವಂಥದ್ದು ಪ್ರಶ್ನೆ. ಸ್ವತಃ ಶಿವ ಬಂದು ಅವನ ಎಂಜಲವನ್ನು ಸ್ವೀಕಾರ ಮಾಡ್ತಾನೆ. ದೇವರಿಗೆ ಮಡಿವಂತಿಕೆ ಬೇಕಾಗಿಲ್ಲ, ಸ್ನಾನ ಮಾಡಿದೋ ಇಲ್ಲೋ, ಯಾವ ಸೋಪ್ ಹಚ್ಚಿ ಅಂತ ದೇವರಿಗೆ ಕೇಳೋದಿಲ್ಲ. ದೇವರಿಗೆ ಬೇಕಾಗಿರೋದು ನಿರ್ಮಲ ಮನಸ್ಸು ನಿರ್ಮಲ ಆಗಿದ್ರೆ ಸಾಕು. ದೇವರು ಬಹಳ ಖುಷಿ ಪಡ್ತಾರೆ. ಮಾದಾರ ಚೆನ್ನಯ್ಯ ಕುದುರೆಗೆ ಹುಲ್ಲು ಹಾಕಿ ಹುಲ್ಲು ಕೊಯ್ಕೊಂಬರ್ಲಿಕ್ಕೆ ಹೋಗಿರ್ತಾನೆ ಕಾಡಿನಲ್ಲಿ ಕುದುರೆಗೆ ಆಗಿ. ಅವಾಗ ಬಹಳ ಹಸಿವಾಗ್ತದ. 60ನೇ ವಯಸ್ಸಿನಲ್ಲಿ ಆದ ಅನುಭವ ಇದು. ದೇವರ ಮುಂಗಿಲ್ಲ ಸಟ್ ಅಂತ ಸಿಗಂಗಿಲ್ಲ, ಬಹಳ ಕಷ್ಟಪಡ್ಬೇಕು. 60 ವರ್ಷದ ಮಟ್ಟ ಶಿವ ಧ್ಯಾನದಲ್ಲಿ ಲೀನಾಗಿರ್ತಾನ. 60 ವರ್ಷದವರೆಗೂ ಕಾಯಕ ಮಾಡ್ತಾನೆ ಇರ್ತಾನೆ. 60ನೇ ವರ್ಷಿಗೆ ಮನೆಗೆ ಬರ್ತಾನೆ. ಹೆಂಡತಿ ಅಂಬಲಿ ಮಾಡಿಕೊಡ್ತಾಳೆ. ಹಸಗೊಂಡಿದ್ದಾನ ಮಾದಾರ ಚೆನ್ನಯ್ಯ. ಹಸದಾಗ ಅದರ ರುಚಿ ಅದ್ಭುತ. ಕುಡಿತಾನೆ ಅದನ್ನ ಅಂಬಲಿನ. ಎಷ್ಟು ರುಚಿಯಾಗಿದೆ ಇದು. ಶಿವ ಸಿಕ್ಕಿದ್ರೆ ನನಗೆ ಶಿವನಿಗೆ ಇದನ್ನು ಕೊಟ್ಟು ಬಿಡ್ತಿದ್ದೆ ನೋಡು ಅಂತಾನೆ. ತಕ್ಷಣ ಶಿವ ಪ್ರತ್ಯಕ್ಷ ಆಗಿದೆ. ಇದನ್ನ ಹರಿಹರನ ರಗಳೆ ಒಳಗೆ ಉಲ್ಲೇಖಿಸಿದ್ದಾರೆ. ಇದು ದಂತಕಥೆ ಅಲ್ಲ, ಇದು ಸಾಹಿತ್ಯಿಕವಾಗಿ ರೆಕಾರ್ಡ್ ಇದೆ ನಮ್ಮಲ್ಲಿ. ಹರಿಹರ ರಗಳೆ ಒಳಗೆ ಬರ್ತದೆ. ಅದನ್ನ ಶಿವ ಕುಡಿತಾನೆ. ಕರಿಕಾಲ ಚೋಳನ ಆಸ್ಥಾನದೊಳಗೆ ಪ್ರತಿ ವಾರ ಶಿವ ಊಟದ ಮಾಡಿದ ಮೇಲೆ ಕರಿಕಾಲ ಚೋಳ ಪ್ರಸಾದವನ್ನು ತೆಗೆದುಕೊಳ್ತಾ ಇರ್ತಾರೆ. ಆದ್ರೆ ಅವ ಸುಮಾರು ದಿನಗಳಿಂದ ನೋಡ್ತಾನೆ, ಯಾಕೋ ಬರ್ತಾ ಇಲ್ಲಲ್ಲ ಶಿವ, ಎಲ್ಲಿ ಹೋಗಿದ್ದಾನೆ ಸರ್? ಬಹಳ ಚೆಂದ ಕಥೆ ಹೇಳಿದ್ದಾರೆ. ನೋಡಿದಾಗ ಶಿವ ಬರುವುದಿಲ್ಲ. ಖಡ್ಗವನ್ನ ತೆಗೆದುಕೊಳ್ತಾನೆ, ಕೃಪಾಣವನ್ನ ತೆಗೆದುಕೊಂಡು ತನ್ನ ರುಂಡವನ್ನ ಶಿರಸ್ತ್ರಾಣ ಮಾಡಿಬಿಡಬೇಕು. ಇವತ್ತ ದೇವರಿಗಾಗಿ ನನಗಾಗಿ ಬರುವಂತ ಪರಮಾತ್ಮನ ಹತ್ರ ಬರ್ತಾ ಇಲ್ಲಂದ್ರೆ ಅವ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನ, ನಾನು ಈಗ ಈ ಭೂಮಿ ಮೇಲೆ ಇರುವುದಿಲ್ಲ ಅಂತೇಳಿ ಕೃಪಾಣವನ್ನ ತೆಗೆದು ತನ್ನ ಕುತ್ತಿಗೆ ಮೇಲೆ ಇಟ್ಟುಕೊಂಡು ಇನ್ನೇನು ಶಿರಸ್ತ್ರಾಣ ಮಾಡಬೇಕು ಅನ್ನೋಷ್ಟೊಳಗೆ ಶಿವ ಪ್ರತ್ಯಕ್ಷ ಆಗ್ತಾನೆ. ತಡಿಪಾಪ ಅಂತ, ಬಿಟ್ಟು ಹೋಗಬೇಡ ನನ್ನ, ನಾನು ಇಲ್ಲೇ ಇದ್ದೀನಿ ನಿನ್ನ ಹತ್ರ, ಯಾಕೆ ಕಷ್ಟ ಆತುರನಾಗ್ತೀನಿ ನೀನು. ಅಳ್ತಾನ ಕರಿಕಾಳ ಚೋಳ, ನಾನು ರಾಜ ಇರ್ಬೋದು, ಆದ್ರೆ ನಿನ್ನ ಮಗ ನಾನು, ನನ್ನ ಜೀವನ ನಿನಗಾಗಿದೆ, ನೀನಿಲ್ಲ ಅಂದ್ರೆ ನನ್ನ ಬದುಕಿಗೆ ಅರ್ಥವಿಲ್ಲ ಅಂತ ಹೇಳ್ಕೊಳ್ತಾನೆ. ಎಲ್ಲಿ ಹೋಗಿದ್ದೀನಿ ಅಂದಾಗ, ಇಲ್ಲಪ್ಪ ಪ್ರತಿ ವಾರ ನಾನು ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಯ ರುಚಿಯನ್ನು ಸವಿಲಿಕ್ಕೆ ಹೋಗ್ತೀನಿ ಅಂದಾಗ ಕರಿಕಾಲ ಚೋಳನಿಗೆ ಆಶ್ಚರ್ಯವಾಗ್ತದೆ. ಅಹಮ್ಮ ನೋಡ್ರಿ, ಭಕ್ತಿ ಒಳಗೆ ಅಹಂಕಾರ ಬರಬಾರ್ದು, ದಾನ ಒಳಗೆ ಅಹಂಕಾರ ಬರಬಾರ್ದು, ಶಕ್ತಿ ಒಳಗೆ ಅಹಂಕಾರ ಬರಬಾರ್ದು. ಅವನ ಅಹಂಕಾರ ನುಚ್ಚು ನೂರೇ ಆಗ್ಬಿಡ್ತಿತ್ತು. ಅಯ್ಯೋ ನನಗಿಂತ ಒಬ್ಬ ಶಿವ ಹೋಗ್ತಾನೆ ಇದಾನ ಇಲ್ಲಿ, ಯಾರು ಅಂತ ಹೇಳಿ ಅವನನ್ನು ನೋಡಾಕ ಬರ್ತಾನೆ. ಕರಿಕಾಲ ಚೋಳ ನೋಡ್ತಾನೆ, ಶಿವಗಣಗಳೆಲ್ಲ ಕುತ್ಕೊಂಡು ಅಂಬಲಿಯನ್ನು ಸವಿತಾ ಇದ್ದಾರೆ. ಇವರು ಮಾದರಿಗಿರಿಗೆ ಬರ್ತಾರ. ಅವರು ಒಬ್ಬ ರಾಜ ಮಾದರಿಗಿರಿಗೆ ಬಂದಾನೆ, ಚೀರ್ತಾ ಇದ್ದಾನೆ, ಮಾದರ ಚೆನ್ನಯ್ಯ, ಮಾದರ ಚೆನ್ನಯ್ಯ, ಎಲ್ಲಿದೆಯೋ ಮಾದರ ಚೆನ್ನಯ್ಯ, ನಿನ್ನ ಭಕ್ತಿ ಅದ್ಭುತವಾದ,
ಇವ್ರ ಮನೆಯಾಗಿದ್ದವರೆಲ್ಲ ಹೆದರಿ ಹೊರಗೆ ಬರ್ತಾರೆ. ಅಯ್ಯೋ ಏನೋ ತಪ್ಪಾಗೈತಿ, ಏನೋ ಕಂಪ್ಲೇಂಟ್ ಆಗೈತಿ. ಪೊಲೀಸರು ಒಣೆಯಾಗ ಬಂದ್ರಂದ್ರೆ ಶುರು ಆತ ನಮ್ಗೆ. ಅಡ್ಗೆ ಮಾಡೋದು ಬಿಟ್ಟು ಬಾಜು ಮನೆಗೆ ಚಾ ಪುಡಿ ಕೇಳಾಕ, ಹಿಟ್ಟು ಕೇಳಾಕ, ನೆವ ಮಾಡ್ಕೊಂಡು ಸುದ್ದಿ ಕೇಳೋದು ಏನು ನಡೆದೈತಿ ನೋಡಿ. ಆಜು ಬಾಜು ಹೆಣ್ಮಕ್ಳೆಲ್ಲ ಬರ್ತಾರೆ, ನೋಡ್ತಾರೆ. ಮಾದಾರ ಚೆನ್ನಯ್ಯ ಹೊರಗೆ ಬಂದು ನನ್ನಿಂದ ಏನಾದರೂ ಪ್ರಮಾದವಾಗಿದೆ ಪ್ರಭು ಅಂದಾಗ ಹೊರಿಕಾಲ ಚೋಳ ಎರಡೂ ಕಾಲಗಳನ್ನು ಹಿಡಿದು ಹತ್ತು ಬಿಡ್ತಾನೆ. ಭಕ್ತಿಯ ಪರಾಕಾಷ್ಠ. ಎರಡೂ ಕಾಲಗಳನ್ನು ಮುಟ್ಟಿ ಒಬ್ಬ ರಾಜ ಕುದುರೆ ಲಯದೊಳಗೆ ಸೇವಾ ಮಾಡುವಂತ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಬ್ಬ ರಾಜ ನಮಸ್ಕಾರ ಮಾಡ್ತಾನಂದ್ರೆ ಆ ಒಂದು ಶಿವತ್ವ ಯಾವ ಮಟ್ಟದ್ದಿರುವುದು. ಶಿವತ್ವವನ್ನು ಪಡ್ಕೊಂಡವನು ಮಾದಾರ ಚೆನ್ನಯ್ಯ. ನಾವು ನಮ್ಮ ಮನಿ ಒಳಗೆ ಕೂತ್ಕೊಂಡ್ರೆ ನಮ್ಮ ಮನಿ ಅಷ್ಟೇ ಕಾಣ್ತದೆ. ಟಿವಿ ಕಾಣ್ತದೆ, ಹಾಲ್ ಕಾಣ್ತದೆ, ಬೆಡ್ರೂಮ್ ಕಾಣ್ತಾವ, ಅಡಿಗೆ ಮನಿ ಕಾಣ್ತವೆ. ಮನಿ ಬಿಟ್ಟು ಮ್ಯಾಳಿಗೆ ಮೇಲೆ ಹತ್ತಿ ನೋಡ್ರಿ, ಎಲ್ಲಾರ ಮನಿನೂ ಕಾಣ್ತಾವೆ. ಆ ಮಟ್ಟಕ್ಕೆ ಇರಿದ್ದವ ಮಾದಾರ ಚೆನ್ನಯ್ಯ. ಆದ್ರೆ ಅವನ್ನ ನೋಡಿದ ಕೂಡಲೇನೆ ಯಾಕೆ ನನಗೇನು ಪ್ರಮಾದ ಆಯ್ತು ಅಂದ್ಕೊಳ್ಳಿ, ಏನೂ ಇಲ್ಲ, ನೀವು ಮಾತಾಡಬಾರ್ದು, ನಾನು ನೀವು ಗಣಾಧ್ಯಕ್ಷರಾಗಕ್ಕೆ ಇಲ್ಲೋಗಿರೋದಿಲ್ಲ, ನಿಮ್ಮನ್ನು ನಾನು ಸಾಮಾನ್ಯ ಕೆಲಸ ಮಾಡಿಸ್ಬಿಡ್ತೀನಿ, ನೀವು ಮಹಾನ್ ಜ್ಞಾನಿಗಳು ಬರ್ರಿ ಅಂತ ಹೇಳಿ ಅವ್ರನ್ನ ಆಣಿ ಮೇಲೆ ಕುಂದಿಸ್ಕೊಂಡು, ಅಂಬಾರಿ ಮೇಲೆ ಕುಂದಿಸ್ಕೊಂಡು ಮಾದಾರ ಚೆನ್ನಯ್ಯನ ಕರ್ಕೊಂಡ್ಬಂದು ತನ್ನ ಪೂಜಾ ಸ್ಥಾನಕ್ಕೆ ಕರ್ಕೊಂಡ್ಬಂದು ಹೇಳ್ತಾನೆ, ಇದ ಮನುಷ್ಯ ನೋಡಪ್ಪ ನಿಮ್ಮ ಬಗ್ಗೆ ಹೇಳವನು. ಲಿಂಗದೊಳಗೆ ನಿಂತ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದಾಗ ಮಾದಾರ ಚೆನ್ನಯ್ಯನಿಗೆ ಮತ್ತು ಪರಮಾತ್ಮನಿಗೆ ನಡುವೆ ಕನ್ವರ್ಸೇಷನ್ ನಡೀತದೆ, ಚರ್ಚೆ ನಡೀತದೆ. ಮಾದಾರ ಚೆನ್ನಯ್ಯ ಕೇಳ್ತಾನೆ, ಪ್ರಭು ಎಂತ ಪ್ರಮಾದ ಮಾಡಿಬಿಟ್ರಿ ನೀವು, ಹಿಂಗ ಮಾಡಬಾರ್ದಿತ್ತು ನೀವು, ಶಿವ ನೀನು ಹಿಂಗ್ ಮಾಡಬಾರ್ದಿತ್ತು ಯಪ್ಪ, ಯಾಕ ನನ್ನ ನಿನ್ನ ಭಕ್ತಿ ನನಗ ನಿನಗಷ್ಟೇ ಸೀಮಿತ ಇರಬೇಕಾಗಿತ್ತಿದು. ನನ್ನ ನಿನ್ನ ಭಕ್ತಿ ನಮ್ಮಿಬ್ಬರ ನಡಕ ಕೊಟ್ಟಿತ್ತು, ನೀ ಮಾತು ಕೊಟ್ಟಿದ್ದಿ, ಇದನ್ನ ಯಾರಿಗೂ ಹೇಳೋದಿಲ್ಲ ಅಂತ ನೀ ಮಾತು ಕೊಟ್ಟಿದ್ದೀಯಪ್ಪ. ಆದ್ರೆ ನೀ ಹೇಳಿಬಿಟ್ಟಲ್ಲ ರಾಜನಿಗೆ. ಅವನು ನನ್ನ ಪರಮ ಭಕ್ತ, ಅವನು ನನ್ನ ಪರಮ ಭಕ್ತ. ಅದಕ್ಕೆ ನಾ ಹೇಳಿದೆ ರಹಸ್ಯ ಭಕ್ತಿ. ಇವತ್ತ ನಾವು ಒಂದು ಅನ್ನ ಸಂತರ್ಪಣೆ ಮಾಡಿಸಿ ಸೆಲ್ಫಿ ತಗೊಂಡು ಸ್ಟೇಟಸ್ ಇಟ್ಟು ಭಕ್ತಿ ರಹಸ್ಯವಾಗಿರಬೇಕು. ಅದು ನಮ್ಮ ಹೃದಯದೊಳಗೆ, ನಮ್ಮ ಅಂತರಾತ್ಮದೊಳಗೆ ಬೆಳಗುವ ಜ್ಯೋತಿ ಆಗಬೇಕು ವಿನಃ ತೋರಿಕೆಯ ಭಕ್ತಿ ಆಗಬಾರ್ದು. ನಮ್ಮ ಜಗತ್ತಿನಲ್ಲಿ ನಾವು ಮತ್ತು ನಾವೇ, ನಮ್ಮೊಡನೆ ನಮ್ಮ ಪರಮಾತ್ಮ. ಯಾರು ಬರುವುದಿಲ್ಲ, ಯಾರ್ಯಾರು ಬರುವುದಿಲ್ಲ. ಸುಳ್ಳ ಬಡದಾಡ್ತಿತ್ತು ಮನುಷ್ಯ. ಶರೀರ ನಮ್ಮ ಜೊತೆಗೆ ಬರುವುದಿಲ್ಲ, ಇನ್ನೊಬ್ಬರೇ ಅಲ್ಲಿ ಬರ್ತಾರೆ. ಅದಕ್ಕೆ ನನ್ನ ರಹಸ್ಯ ಭಕ್ತಿನ ನೀವು ಇನ್ನೊಬ್ಬರಿಗೆ ಯಾಕೆ ಹೇಳಿಕೊಟ್ಟಿ? ನನ್ನ ನಿನ್ನ ನಡಕಾಗಿತ್ತು ಮಾತ್ರ, ಅಗ್ರಿಮೆಂಟ್ ನಮ್ಮಿಬ್ಬರು ನಡಕಿತ್ತು. ನೀ ಬರ್ತಿದ್ದಿ, ಊಟ ಮಾಡ್ತಿದ್ದಿ, ಹೋಗ್ತಿದ್ದಿ, ಸಾಕು, ನನಗೆ ಅಷ್ಟೇ ಬೇಕಾಗಿತ್ತು. ನನಗೆ ಈ ಪದವಿ ಬೇಡಾಗಿತ್ತು, ನನಗೆ ಕರಿಕಾಲ ಚೋಳನ ಅಧಿಕಾರದೊಳಗೆ ನೀ ಸಿಲುಕಿಸಿಬಿಟ್ಟಲ್ಲ ಅಂತ. ಎಷ್ಟು ಅದ್ಭುತ ಮಾತುಗಳು. ನಾವು ಅಧಿಕಾರಕ್ಕಾಗಿ, ಹೆಸರಿಗಾಗಿ ಏನೆಲ್ಲ ಮಾಡ್ತೀವಿ, ಯಾರ್ಯಾರ್ದು ಚಮಚಾಗಿರಿ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಸಣ್ಣ ಸಣ್ಣ ದಾರಿಗಳನ್ನು ಹುಡುಕೊಳ್ತೀವಿ. ಮಾದಾರ ಚೆನ್ನಯ್ಯ ಹೇಳ್ತಾರೆ, ನಡೆ ನುಡಿ, ಅದ್ಭುತವಾದ ಮಾತುಗಳನ್ನು ಹೇಳಿದ್ರು ಸರ್. ನಡೆ ಮತ್ತು ನುಡಿ, ನಡೆ ನುಡಿಗಳು ಒಂದಾಗಬೇಕು, ನುಡಿದಂತೆ ನಡಿಬೇಕು, ನಡೆದಂಗೆ ನುಡಿಬೇಕು. ನಮ್ಮ ಮಾತು ಮತ್ತು ನಮ್ಮ ಕಾಯಕ ಒಂದಾಗಿ ಎರಡಾಗಬಾರ್ದು. ನಾವು ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ನಮ್ಮ ಆಚರಣೆ ಒಳಗನೆ ನಮ್ಮ ಧಾರ್ಮಿಕತೆ, ನಮ್ಮ ನೈತಿಕತೆ, ನಮ್ಮ ಸ್ವಸ್ಥತೆ, ನಮ್ಮ ವೈಚಾರಿಕತೆ ಹೊರಹೊಮ್ಮೆ ಬರಬೇಕು ಅನ್ನುವಂಥದ್ದು ಮಾತು. ಆ ಒಂದು ಚರ್ಚೆಗಳು ನೋಡ್ರಿ, ನಿಂದು ಚೋಳಂ ಕೌತುಕ ಮಿಕ್ಕು ನೋಡುತ್ತಂ. ಕುತೂಹಲದಿಂದ ಚೋಳ ರಾಜ ಹೆಂಗ ನೋಡ್ತಾನ ನೋಡ್ರಿ. ಶಿವನೊಂದಿಗೆ ಅಂಬಲಿ ಕುಡಿದ ಚೆನ್ನಯ್ಯನನ್ನ ಚೋಳ ರಾಜ ನೋಡಿದ ಪ್ರಸಂಗವನ್ನ ಹರಿಹರ ರಗಳೆ ಒಳಗೆ ವರ್ಣಿಸ್ತಾನೆ. ಮಾದಾರ ಚೆನ್ನಯ್ಯ ಶಿವನೊಂದಿಗೆ ಅಂಬಲಿ ಉಂಡ ಪ್ರಸಂಗ ಸ್ವರ್ಗ ಮತ್ಯಗಳ ಹೊಸದಾಗಿ ಕಾಣ್ತದೆ ನೋಡ್ರಿ. ಮತ್ತೊಮ್ಮೆ 60 ವರ್ಷ ಆದ ಮೇಲೆ ಮತ್ತೊಂದು ಹೊಸ ಜನ್ಮ ಪಡಿತಾನವ ಮಾದಾರ ಚೆನ್ನಯ್ಯ. ಶಿವನೊಂದಿಗೆ ಶಿವತ್ವವನ್ನು ಭಕ್ತಿಗೆ ವಹಿಸಿಲ್ಲ. ಗರುಡ ಇನ್ನೇನು ಸಾಹಿತ್ಯ ತಂದಾಗ ತನ್ನ ಪುಚ್ಚಗಳನ್ನು ಕಿತ್ಕೊಂಡು ಬಿಡ್ತದ, ತನ್ನ ಕೊಕ್ಕನ್ನು ಕುಟ್ಟಿ 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 ಮುರಿದು ಬಿಡ್ತದೆ. ಎಲ್ಲ ಮೈ ಮೇಲಿನ ಪುಚ್ಚ ಕಿತ್ಕೊಂಡ ಒಂದು ಕಡೆ ಕುಂತು ಬಿಡ್ತದ. ಸುಮ್ಮ ಕುಂದಿರ್ತದ, ಏನೂ ಮಾಡೋದಿಲ್ಲ. ನೋಡ್ತೀರಿ ಎಷ್ಟೋ ದಿನಗಳಾದ ಮೇಲೆ ಹೊಸ ಪುಕ್ಕಗಳು, ರೆಕ್ಕೆ ಪುಕ್ಕಗಳು, ಹೊಸ ಚೊಂಚ, ಮತ್ತು ಎತ್ತರಕ್ಕೆ ಹಾರ್ತದ ಗರುಡ.
ಇದೇ ಜೀವನದ ಪರಿಭಾಷೆ. 60ನೇ ವಯಸ್ಸಿನ ನಂತರ ಶಿವತ್ವವನ್ನು ಪಡ್ಕೊಂಡಾನ. ಆಧ್ಯಾತ್ಮಿಕಕ್ಕೆ ವಯಸ್ಸಿನ ನೆಲೆ ಇಲ್ಲ, ಯಾವಾಗಾದ್ರೂ ಸಿಗ್ಬೋದು. ಅವ ನಮ್ಮ ಕಡೆನ ಅದಾನ. ಒಂದು ಕೊಡಪಾನ, ಒಂದು ಮಟಿಕೆಯನ್ನ ನೀವು ಸಮುದ್ರದೊಳಗೆ, ನದಿ ಒಳಗೆ ಹಿಂಗೆ ಮುಳುಗಿಸಿ ತೆಗೆದ್ರೆ ಹೇಳ್ತೀರಿ ಮ್ಯಾಲಿರುವುದು ಒಂದು ಮಟಿಕೆ ನೀರು, ಕೆಳಗಿರುವುದು ಸಮುದ್ರ ಅಂತೇಳಿ. ಅದ ಸಮುದ್ರಕ್ಕೆ, ಅದ ಮಟಿಕೆಗೆ ಒಂದು ದೊಡ್ಡದೊಂದು ತೂತ ಮಾಡ್ರಿ, ಮುಳುಗಿಸ್ರಿ. ಈಗ ಹೇಳ್ರಿ, ಒಂದ ಮಟಿಗೆ ನೀರೈತೆ ಅಂತ ಹೇಳಿ. ಜಲಮೇ ಕುಂಭ ಮೇ ಜಲ ಭೀತರ ಬಾಹರ ಕಾಂಡ. ಆ ಜಲದೊಳಗನೂ ನೀರೈತಿ, ಆ ಕುಂಭದೊಳಗೂ ನೀರೈತಿ, ಅಲ್ಲೂ ನೀರದ, ಇಲ್ಲೂ ನೀರದ. ಪರಮಾತ್ಮ ನಮ್ಮೊಳಗೂ ಅದಾನ, ನಿಮ್ಮೊಳಗೂ ಅದಾನ. 60ನೇ ವಯಸ್ಸಿಗೆ ಪರಮಾತ್ಮನನ್ನು ಪಡೆದು ಇದು ಒಂದು ಅದ್ಭುತವಾದ ಅನುಭವ. ಇಳಿಪಿದಂ ಸರ್ವಾಂಗಮಂ ಚನ್ನ ಅಗ್ರಿಯೋಳು. ಅಲ್ಲಿ ಗಣಪದವಿದೆ. ಅರ್ಹನಾದ ಚೆನ್ನಯ್ಯನನ್ನು ಕಂಡು ಭಾನುವಂಶದ ದರ್ಪಣೆ ನಿಂತಿದ್ದ ಕರಿಕಾಲ ಚೋಳ ಆತನ ಪಾದಗಳಲ್ಲಿ ಸ್ಪರ್ಶಿಸಿಬಿಡ್ತಾರೆ. ಮುಟ್ಟಬೇಕು ಶರಣರ ಪಾದಗಳನ್ನು, ನೋಡಬೇಕು ಅವ್ರನ್ನ, ಶರಣರನ್ನ ನೋಡ್ಬೇಕು. ಯಾರನ್ನು ನೋಡ್ಲಿಲ್ಲ ಅಂದ್ರು ಮುಂಜಾನೆ ಶರಣರನ್ನು ನೋಡಬೇಕು. ಒಬ್ಬ ಹೇಳ್ತಿರ್ತಾನ, ನಾ ವಿಭೂತಿ ಹಚ್ಚುವುದಿಲ್ರಿ, ನನಗೆ ಚಂದ ಕಾಣಿಸೋದಿಲ್ಲ, ನನ್ನ ಹಣಿಗೆ ಬರೋಬ್ಬರಿ ಕಾಣಿಸೋದಿಲ್ಲ, ವಿಭೂತಿ ಹಚ್ಚುವುದಿಲ್ಲ ಅಂತ ಗುರುಗಳು ಹೇಳ್ತಾರ. ನೀ ವಿಭೂತಿ ಹಚ್ಚಾಕ ಹೋಗ್ಬೇಡ, ಮುಂಜಾನೆ ಅದು ವಿಭೂತಿ ಹಚ್ಚೋರ್ನಾರ ನೋಡಿ. ಹೌದ್ರಿ, ನಮ್ಮ ಮನ್ಯಾಗ ಯಾರು ಇಲ್ಲ. ಕುಂಬಾರ ಕಕ್ಕೈ ಅದಾನಲ್ಲ, ವಿಭೂತಿ ದಪ್ಪ ಮಾಡ್ಕೋತಾನೆ, ದಿನ ಅವನ ಮಕ್ಕ ನೋಡು. ಆಯ್ತು, ಕುಂಬಾರ ಮಡಿಕೆ ಮಾಡ್ಬೇಕಂತ ಮಣ್ಣು ತುಳ್ಯಾಕ ಕುಂತಿದ್ದ, ಕನಕ ಸಿಕ್ಕಿ ಬಿಡ್ತಾವಂಗೆ. ಇವ ವಿಭೂತಿ ನೋಡಾಕ್ ಹೋದವ, ಅವನ ಮಕ್ಕ ನೋಡಿದ. ಅವ ಬಂಗಾರ ನೋಡಿಲ್ಲ, ಅವನ ಮಕ್ಕ ನೋಡ್ಯಾನ. ಇವತ್ತು ಆ ದಿವಸ ಬಹಳ ಕಾಡ್ಸಿದವ, ಸಿಕ್ಕಿದ್ದಿಲ್ಲ. ಯಾಕೆ ಹೊಡೆದವ? ಕೇಹೋ ನಾನು ನೋಡಿದ್ನೋ ಯಪ್ಪ. ಅಲ್ಲಿ ಪ್ರಮಾದ ಆಗ್ಬೇಕಮ್ಮ. ಅವ ಓಡವ, ಇವನು ಮುಂದೋಡವ, ಇವನು ಹಿಂದೋಡವ. ಹೋಗಿ ಕುಂಬಾರನ ಹಿಡಿದು ತೆಕ್ಕಿ ಬಿಡ್ಕೊಂಡೆ, ಬಿಡ್ರಿ ನನ್ ಬಿಡ್ರಿ ಅಂತನವ. ಇಲ್ಲ ಬಾ ನಂದು ಐತ್ ಬಾಯಿ ಕರ್ಕೊಂಡು ಹೋಗಿ ಅರ್ಧ ಬಂಗಾರ ಕೊಟ್ಟ. ಶರಣರ ದರ್ಶನ ಎಷ್ಟು ಲಾಭಕರ ಅನ್ನೋದು ಇಲ್ಲಿ ಉದಾಹರಣೆ ಕಥಿ ಮೂಲಕ. ಅಂದ್ರೆ ಆ ಒಂದು ಮಾದಾರ ಚೆನ್ನಯ್ಯನ ದರ್ಶನದಿಂದನೇ ಅವನು ಕೃತಕೃತ್ಯ ಆಗ್ತಾನೆ ಅನ್ನುವಂಥದ್ದು ರಾಜ್ಯ. ಮೇದಿನಿಗೆ ಬೀದಿ ಒಳವಾದನೆಲ್ಲ ಭಕ್ತಿ. ಚೋಳರಾಜ ಚೆನ್ನಯ್ಯನನ್ನ ಆನೆ ಮೇಲೆ ಕುಳ್ಳರಿಸ್ಕೊಂಡು ಹೋಗುವ, ದೇವಾಲಯಕ್ಕೆ ಕರ್ಕೊಂಡು ಹೋಗುವ ಪ್ರಸಂಗ ಅದ್ಭುತ. ಆಗ ಕರ್ಕೊಂಡು ಬಂದಾಗ ಶಿವ ಪ್ರತ್ಯಕ್ಷ ಆಗಿದ್ದು ಪ್ರಸಂಗನೂ ಅದ್ಭುತ. ಹಿಂಗ ಇವನ ಎಲ್ಲ ವಚನಗಳು ಶುರುವಾಗುವುದೇ ಒಂದು ಅದ್ಭುತವಾದ ವಿಚಾರದಲ್ಲಿ. ಮಾದಾರ ಚೆನ್ನಯ್ಯನ ಉತ್ತಮ ವಚನಗಳು ನಿಜಾತ್ಮ ರಾಮ ರಾಮ, ನಿಜಾತ್ಮ ರಾಮ ರಾಮನ ಅನ್ನುವಂಥ ಅಂಕಿತ ನಾಮದೊಳಗೆ ಶುರುವಾಗ್ತದೆ. ಹೆಂಗೆ ಬಸವಣ್ಣನವರು ಕೂಡಲ ಸಂಗಮ ದೇವ, ಅಕ್ಕ ಮಹಾದೇವಿಯರು ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ, ಅದೇ ರೀತಿ ಇವರ ವಚನಗಳು ಶುರುವಾಗುವುದು ನಿಜಾತ್ಮ ರಾಮ ರಾಮನ ಅಂತ. ಇಲ್ಲಿ ತನಕ ನೀವು ಇಂಟರ್ನೆಟ್ ಒಳಗೆ ಸರ್ಚ್ ಮಾಡಿದ್ರೆ ಕೇವಲ 10 ವಚನಗಳು, ಮಾದಾರ ಚೆನ್ನಯ್ಯನ ಕೇವಲ 10 ವಚನಗಳು ನಮಗೆ ನೋಡಲಿಕ್ಕೆ ಸಿಗುತ್ತವೆ. ಹಾಗಾದ್ರೆ ಮಾದಾರ ಚೆನ್ನಯ್ಯ ವಚನದ ತಿರುಳು ಏನು? ಮಾದಾರ ಚೆನ್ನಯ್ಯ ಯಾವ ಥೀಮ್ ಇಟ್ಟುಕೊಂಡು ವಚನವನ್ನ ರಚನೆ ಮಾಡ್ತಿದ್ದ ಅನ್ನುವಂಥದ್ದು ಪ್ರಶ್ನೆ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಮತ್ತು ಪಾಲ್ಕುರಿಯ ಸೋಮನಾಥ್ ಇವರ ಗಣಸಹಸ್ರ ನಾಮದಲ್ಲಿ ಇವನ ಹೆಸರು ಬರ್ತದೆ. ಅಂದ್ರೆ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ, ಪಾಲ್ಕುರಿಕೆಯ ಸೋಮನಾಥ ಇವರು ಬರೆದಂತ ಗಣಸಹಸ್ರ ನಾಮದಲ್ಲಿ ಇವರ ಮಾದಾರ ಚೆನ್ನಯ್ಯನ ಹೆಸರು ತಗೋತಾರ. ಅಲ್ಬೂರು, ಜಗಳೂರು ಶಿಲಾಶಾಸನಗಳಲ್ಲಿ ಇವನ ಹೆಸರು ಉಲ್ಲೇಖ ಕಂಡು ಬರ್ತದೆ. ಕಾಯಕ ಹೆಂಗಿರಬೇಕು ಅನ್ನುವಂಥದ್ದು. ಮಾದಾರ ಚೆನ್ನಯ್ಯನ ರಾಮ ದಶರಥ ಪುತ್ರ ಮರ್ಯಾದ ಪುರುಷೋತ್ತಮ ರಾಮನಲ್ಲದೆ ಸಗು ನಿರ್ಗುಣ ನಿರಾಕಾರಿ ಪರಬ್ರಹ್ಮ ಆಗಿದ್ದ, ಸತ್ಯ ಶಿವ ಸುಂದರನಾಗಿದ್ದ, ಸಚ್ಚಿದಾನಂದ ಸ್ವರೂಪಿಯಾಗಿದ್ದ. ಆ ರಾಮ ನಮ್ಮೊಳಗಿನ ರಾಮ, ನಿಮ್ಮೊಳಗ ರಾಮ ಅದಾನ, ನಮ್ಮೊಳಗ ರಾಮ ಅದಾನ. ಏನದ ಅಂದ್ರೆ ಒಂದು ಪರದೆ ಹಾಕೊಂಡೇವ್ ನಾವು. ಅನಾಹತನಾದ ಎಲ್ಲರಿಗೂ ಕೇಳ್ತದೆ, ಆದ್ರೆ ನಾವು ಒಳಗ ಗದಲ ಇಟ್ಕೊಂಡು ಕೂತೀವಿ. ನಾವು ಒಳಗಿನ ಗದ್ದ, ಸೊಸಿ ಏನ್ ಮಾಡಾಕಂತಾಳೆ, ಅವ ಏನ್ ಮಾಡಾಕಂತಾನೆ, ಇವ ಏನ್ ಮಾಡಾಕಂತಾನೆ, ಅವ ಹಂಗಂದ ಹಿಂಗಂದ. ಈ ಹೊರಗಿನ ವೈಚಾರಿಕದ ಗದ್ದಲದೊಳಗ ಅಪಾಧಾಪಿ ಅಂತ ನಾವು ಗದ್ದಲದೊಳಗೆ ಬಿದ್ದು ಬಿಟ್ಟೇವ್ ನಾವು. ಆ ಗದ್ದಲ ಕಡಿಮೆ ಆದಂಗ ನಮ್ಮ ಒಳಗಿನ ಧ್ವನಿ ಮ್ಯಾಲೆ ಅದಕ್ಕೆ ಆ ಅನುಭವವನ್ನು ಬಹಳ ಚೆನ್ನಾಗಿ ಹೇಳ್ತಾನವ. ನಡೆನ್ ಮತ್ತು ನುಡಿ ಸೂತಕ ನೋಡ್ರಿ,
ನಡೆ ನುಡಿ ಸಿದ್ಧಾಂತಗಳಿದ್ದಲ್ಲಿ ಹೇಳ್ತಾನ ನಾವು. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲಹೊಲೆ ಸೋತಕವಿಲ್ಲ ನುಡಿಲೇಸು ನಡೆಯ ಧಮವಾದಲ್ಲಿ ಅದು ಬಿಡುಗಡೆಯಿಲ್ಲದ ಹೊಲೆ ಕಳವು ಪಾರದ್ವಾರಂಗಳಲ್ಲಿ ಫಲಬನರಿಯದೆ ಕೆಟ್ಟ ನಡೆಗುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ ಆಚಾರವೇ ಕುಲ ಅನಾಚಾರವೇ ಹೊಲೆ ಇಂತಿ ಉಭಯವ ತಿಳಿದು ಅರಿಯಬೇಕು ಕೈಯೊಳಿ ಶಕ್ತಿ ಅಡಿಗೋರ್ಗಂಟಡಿಯ ಆಡಬೇಡ ಅರಿನ ಜಾತ್ಮ ರಾಮ. ಈಗ ಅವನು ಕುದುರೆ ಲಾಯದೊಳಗೆ ಕೆಲಸ ಮಾಡ್ತಿದ್ದ. ಆಮೇಲೆ ಅವ ಚರ್ಮಗಾರಿಕೆ ಪಾದರಕ್ಷೆಗಳನ್ನು ಮಾಡ್ತಿದ್ದ. ಈ ಪಾದರಕ್ಷೆ ಮಾಡುವ ಸಮಾಜದವರಿಗೆ ಗೊತ್ತಿರ್ತದ ರೆಂಪಿ ಅಂತ ಹೇಳಿ. ರೆಂಪಿ ಅಂದ್ರೆ ಹಿಂಗೆ ಚಾಕು ಇದ್ದಂಗೆ ಕೊಡ್ಲಿ ಕುಡುಗೋಲ್ ಇದ್ದಂಗೆ ಇರ್ತದ. ದಪ್ಪ ಇರ್ತೈತಿ ಹಿಡ್ಕೊಳಕ್ಕೆ ಅದ್ರ ಹಿಂಗೆ ಹೆಚ್ಚುತ್ತಾರೆ. ಚರ್ಮವನ್ನು ಕಟ್ ಮಾಡಕ್ಕೆ ಬಳಸ್ತಾರೆ. ಆ ರೆಂಪಿ ಈಗ ನೋಡ್ರಿ ಎಲ್ಲ ಸಮಾಜದೊಳಗೆ ಈಗ ಶಿಲ್ಪಿಗಾರ ಅಂತಾರೆ, ಕತ್ರಿ ಬಳಸ್ತಾರೆ. ಕತ್ರಿ ಮುಂದೆ ಹೋಗತ್ತೆ, ವೇದ ಬರೆಯೋರ ಅಕ್ಷರ ಮುಂದೆ ಹೋಗ್ತಾವ, ಒಕ್ಕಲಿಗರು ಹೊಲ ಮಾಡೋರು ರೆಂಟಿ ಮುಂದೆ ಹೋಗತ್ತೆ. ಈ ರೆಂಪಿ ಐತಲ್ಲ ಮುಂದೆ ಹೋಗೋದಿಲ್ಲ, ಹಿಂದೆ ಬರ್ತತಿ. ಬಹಳ ಅದ್ಭುತವಾಗಿ ಹೇಳ್ತಾನ ಅವ ಮಾದಾರ ಚೆನ್ನಯ್ಯ. ಏನ್ ಹೇಳ್ತಾನೆ? ನಾವ್ ಎಷ್ಟು ಭೌತಿಕ ಜಗತ್ತಿನಾಗ ಸುಳಿದು ಹೋಗ್ತೇವೋ ಅಷ್ಟು ಹಿಂದೆ ಬರ್ತೀವಿ. ಅದು ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮನ್ನ ಅರಿವು, ಒಳಗಿನ ರಾಮನನ್ನ ಅರಿಬೇಕು ನಾವು. ಇಲ್ಲಾಂದ್ರೆ ನಾವು ಹಿಂದೆ ಬರ್ತೀವಿ. ಹೋದ ವರ್ಷ ಚಲೋ ಇದ್ದು ಚಂದ ಮಾತಾಡ್ತಾರೆ. ಈ ವರ್ಷ ನೆತ್ತಿನ ಬಂತಾವ ಕಾರಣ ಸಣ್ಣ ಮಾತಾಡವಲ್ಲ. ಹೋದ ವರ್ಷ ನಮಸ್ಕಾರ ಅಂತಿದ್ದ, ಈಗ ನಮಸ್ಕಾರ ಅಂದ್ರೆ ಒಳ್ಳೆ ಮಾತಾಡವಲ್ಲ. ಏನಪ್ಪ ಅವನು ಮಾತಾಡಂಗ ರೇಪ್ ಹಿಂದ ಹೋಗೋದ. ಅದಕ್ಕೆ ಹೇಳ್ತಾನವ, ಏನು ನಿನ್ನೊಳಗಿರುವ ರಾಮನನ್ನು ಅರಿಯೋ ಮೂಡ. ರಾಮನ ನಿಜಾತ್ಮ ರಾಮನನ್ನ ನೀ ಅರಿಬೇಕು. ನಮ್ಮ ನಡೆ ನುಡಿಗಳು ಒಂದೇ ಆಗಿರಬೇಕು. ನಮ್ಮ ನಡೆಗಳು ಸಿದ್ಧಾಂತವಾಗಬೇಕು, ಒಳ್ಳೆ ನುಡಿಗಳಾಗಬೇಕು. ಬಸವಣ್ಣ ನಡೆದ, ಬಸವಣ್ಣ ನುಡಿದ, ಅವನ ಪಥವನ್ನು ತುಳಿದವರು ಸ್ವಸ್ಥ ಸಮಾಜದ ಅಧಿಕಾರ. ಎಂತ ಅದ್ಭುತ ಮಂತ್ರಿ ಆಗಿದ್ದವ ಬಸವಣ್ಣ. ಆದ್ರೆ ಕೇಳಿದ್ರೆ ಬಸವಣ್ಣಗೆ ನೀ ಹಿಂಗ್ಯಾಕ್ ಮಾಡ್ತೀಯ ಅಂತ ಹೇಳಿ ಬಸವಣ್ಣ ಬಾಳ ಬೇಕಿಲ್ಲ. ಅವ ಹೇಳಿದ, ಇದು ನಾ ಮಾಡಿಲ್ಲ, ಮಾದಾರ ಚೆನ್ನಯ್ಯ ಮಾಡಿದ್ದ, ಅದನ್ನ ನಾನು ಸ್ವಲ್ಪ ಮುಂದುವರ್ಸ್ಕೊಂಡು ಹೊಂಟೀನಿ ಅಂತ ಹೇಳಿ ಪಾರಾಗಿಬಿಟ್ಟ. ನಾ ಹೇಳಿಲ್ಲ, ಬಸವಣ್ಣನಿಗೆ ಮಾದಾರ ಚೆನ್ನಯ್ಯ ಸ್ಫೂರ್ತಿಯಾಗಿಲ್ಲ. ನಿಜವಾದ ಕುಲಜರು ನಡೆನುಡಿಗಳ ಒಂದೇ ಆಗಿಲ್ಲ. ಅವರಿಗೆ ಸೂತಕವಿಲ್ಲ. ಸೂತಕ ಅಂದ್ರೆ ಏನು? ಯಾರ ಮನೆಗೆ ಬಂದಿರ್ತಾರ, ನಮ್ಮ ಮನ್ಯಾಗ ಮಕ್ಕಳು ಅವಿ ಒಂದ್ ನಿಮಿಷ ಯಾರ ಮನೆಗೆ ಬಂದಿರ್ತಾರ, ಮನ್ಯಾಗ ಮಕ್ಕಳು ಹುಟ್ಟಿರ್ತಾವ, ಜೋಗಂಗಳು ಬರ್ತಾರೆ, ಯಾರು ಬರ್ತಾರೆ, ಯಾರು ಭಿಕ್ಷುಕರು ಬರ್ತಾರೆ. ನಮ್ಮ ಮನ್ಯಾಗ ಕುಡುದಪ್ಪ, ನಾವು ದಾನ ಕೊಡುದು. ಯಾಕೆ ನಮ್ಮ ಮನೆ ಹೊರಿ ಆಗೈತಿ, ನಾವು ಲಿಂಗಾಯತ್ರ ಇರ್ತೇವೆ, ಮತ್ತೆ ಲಿಂಗಾಯತ್ರ ಮನೆ ಹೊರಿ ಹಂಗಾತು. ಆಮೇಲೆ ಯಾರ ಸತ್ರ ಅವ್ರ ಮನೆಗೆ ನಾವು ಹೋಗುದಿಲ್ಲ. ಸೂತಕ ರಾವೈತಿ. ಆದ್ರೆ ಮಾದಾರ ಚೆನ್ನಯ್ಯ ಹೇಳ್ತಾನೆ, ನಿಜವಾದ ನಡೆ ನುಡಿಗಳು ಯಾರು ಸರಿಯಾಗಿ ಪಾಲನೆ ಮಾಡ್ತಾರ ಅವ್ರ ಮನ್ಯಾಗ ಸೂತಕ ಅನ್ನೋದೇ ಇಲ್ಲ. ಒಳ್ಳೆಯ ಮಾತುಗಳನ್ನು ಆಡುವ ಕೆಟ್ಟ ನಡತೆ ಇದ್ದರೂ ಅದು ಮುಕ್ತಿಯ ಕಾಣದ ಹೊಲೆಯ ಬದುಕು. ಬಾಯಾಗೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಒಳಗಡೆ ಒಳಗೆ ವಿಷ. ಒಳಗಿನ ನೈತಿಕತೆ ಸರಿಯಾಗಿಲ್ಲ. ಒಳಗಿನ ನೈತಿಕತೆ ಕೆಟ್ಟದಿದ್ದಾಗ, ಒಡಲವು ಹೊಲಸಿನಿಂದ ತುಂಬಿಕೊಂಡಾಗ ಹೊರಗಿನ ಮಾತುಗಳು ಕೆಲಸಕ್ಕೆ ಬರೋದಿಲ್ಲ. ಅದು ಕೂಡ ಹೊಲೆಯ ಬದುಕು. ಕಳ್ಳತನ, ವ್ಯಭಿಚಾರ, ಅನಾಚಾರ ಮುಂತಾದವುಗಳನ್ನು ಮಾಡುವವರನ್ನ ಕುಲದಲ್ಲಿ ಉತ್ತಮರೆಂದು ಹೇಳಕ್ ಸಾಧ್ಯವಿಲ್ಲ. ಸದಾಚಾರವೆಂಬುದೇ ಕುಲ, ಅನಾಚಾರವೆಂಬುದೇ ಹೊಲೆ. ತಪ್ಪು ಸರಿಗಳ ಬಗ್ಗೆ ಪರಿಜ್ಞಾನವಿರಬೇಕು ಅಂದಾಗ ಮಾತ್ರ ಒಳ್ಳೆ ಘನ ದೊಡ್ಡ ಮನಸ್ಸಿನವರಾಗಬಹುದು ಅಂತ ಹೇಳ್ತಾರೆ. ಈಗ ದೀಪ ಹಚ್ತೀವಿ ನಾವು, ಇಲ್ಲಿ ದೀಪ ಹಚ್ಚಿದೀವಿ, ಇದಕ್ಕೆ 3 ಬೇಕು. ಮೊದಲನೇದು ಬತ್ತಿ ಬೇಕು, ಎರಡನೇದು ಎಣ್ಣೆ ಬೇಕು. ಎಣ್ಣೆ ಬತ್ತಿ ಹಚ್ಚಿ ಸುಮ್ ಕುಂತ್ರ ದೀಪ ಆಗುದಿಲ್ಲ. ಗ್ಯಾಸಿನ ಮೇಲೆ ಚಾ ಪುಡಿ, ಹಾಲು, ಸಕ್ರಿ ಹಚ್ಚಿ ನಾವು ಲೈಟರ್ ಹಚ್ಚಲಾರ್ದ ಕೆಟಿ ಆಗಪ್ಪ ಅಂದ್ರೆ ಅದೆಲ್ಲ ಕತ್ತಿ. ಬೆಂಕಿ ಬೇಕು. 3 ತತ್ವಗಳು ಬೇಕು. ರಜ್ಜು ರಸ ಕೂಡಿ ಅಗ್ನಿ ಮುಟ್ಟಿ ಉರಿದಲ್ಲಿ ಅದೇ ತರ ಹೊತ್ತಿಗೆಯ ಬೆಳಕು. ಇವು 3 ಕೂಡಿ ಉರಿದಾಗ ಬೆಳಕಾಗೈತಲ್ಲ, ಅದೆಂತ ಬೆಳಕು? ರಜ್ಜು ರಸದಿಂದವೋ ಅಗ್ನಿ ಭಾವದಿಂದವೋ ಈ 3ರ ಒಲವಿನ ಹೊತ್ತಿಗೆಯಲ್ಲಿ ಬೆಳಕುವ ಪ್ರಜ್ವಲಿತ ಅನಲನ ಕೊಡುವಿನೊಳಗಾಯಿತು. ಕಾವ್ಯದ ಕರ್ಮದ ಜ್ಞಾನದಿಂದ ಕಂಡೆನೆಂದರೆ ನಾಮವಿಲ್ಲದ ರೂಪ, ಭಾವವಿಲ್ಲದ ಅರಿವ ಠಾವು
ಒಂದರಿಂದ ಒಂದು ಕಂಡೆನೆಂಬ ಸಂದೇಹ ಇನ್ನೊಂದಿಗೆ ಅರಿವು ಕೈಯಲ್ಲಿ ಕತ್ತಿ ಅಡಿಗೊಂಟ ಕಡಿಯಾಗಬೇಡ ಅರಿವಿಗಾತ್ಮ ರಾಮ. ನೋಡ್ರಿ, ಮೂರು ಬೇಕು. ರಜ್ಜು, ರಸ, ಅಗ್ನಿ. ರಜ್ಜು ಅಂದ್ರೆ ಬತ್ತಿ, ರಸ ಅಂದ್ರೆ ಎಣ್ಣೆ, ಅಗ್ನಿ ಅಂದ್ರೆ ಬೆಂಕಿ. ಇವು ಮೂರು ಕುಡಿದಾಗ ಬತ್ತಿ ಹತ್ತೈತಿ. ಹಂಗಾರೆ ಮೂರು ಕುಡಿಯಾವ ಕರೆ ಬೆಂಕಿಗೆ ಕಾರಣ ಏನು? ಬತ್ತಿಯಿಂದ ಬೆಂಕಿ ದೀಪ ಉರಿಯಾಕ ಕುಂತೈತೋ, ಏನು ಎಣ್ಣೆಯಿಂದ ಉರಿಯಾಕ ಕುಂತೈತೋ, ಏನು ಮ್ಯಾಲೆ ದೀಪದಂಗೆ ಕಾಣ್ತಾ ಇದ್ದಲ್ಲ ಅದರಿಂದ ದೀಪ ಉರಿಯಾಕ, ಅದರಿಂದ ಬೆಳಕಾಕ ಕುಂತೈತೋ. ಈ ಮೂರು ಕುಡಿದ್ರು ಒಂದು ಅದು ಕಾಣದ ಒಂದು ಶಕ್ತಿ ಇದೆ. ಅದೇನಪ್ಪ ಅಂತಂದ್ರೆ ಶಕ್ತಿ. ಚೆನ್ನಯ್ಯ ಮಾಡುವ ಪ್ರಶ್ನೆ ಇದು ಏನಂದ್ರೆ, ಭೌತಿಕವಾಗಿರುವ ಈ ಮೂರಕ್ಕೂ ಕಾಳಿಯ ಸಹಾಯವಿದ್ದಾಗಲೇ ದೀಪ ಬೆಳಗ್ತದೆ. ನಮ್ಮ ಒಳಗೆ ಒಂದು ತತ್ವ ಅಡಗಿದೆ. ನಿನ್ನೆಲ್ಲ ಇತ್ತು ಬಸಪ್ಪ, ಮುಂಜಾನೆ ಮಾತಾಡ್ಸ್ಕೊಂಡ್ ಬಂದೇನಿ. ಈಗ ಬಸಪ್ಪನ ಕುಂದಿರ್ಸ್ಬಿಟ್ರ, ಮೂಗನ್ಯಾಗ ಹಳ್ಳಿ ತುರುಕಿ ಬತ್ತಿ ಬೆಡಿಸಿ ಕೊಳ್ಳಾಗಿ ಆಡ ಮಾಲಿ ಹಾಕಿ ಕುಂದಿರ್ಸ್ಬಿಟ್ರ ಬಸಪ್ಪ. ಈಗ ನೋಡಿದ್ನೋ ಮರ ಇಲ್ಲ, ಎಲ್ಲೋದ ಬಸಪ್ಪ? ಎಲ್ಲೋದ? ಹೋದ ಬಸಪ್ಪ ಇಲ್ಲಿ? ಬರೀ ಅವನು ಕಳೆ ಬರಷ್ಟೇ. ಹಂಗಂದ್ರೆ ಏನು? ಆ ಒಂದು ಶಕ್ತಿ, ಆ ಪ್ರಾಣ ಶಕ್ತಿ ಅನ್ನೋದೈತಲ್ಲ, ಆ ತತ್ವ ಎಲ್ಲಿವರೆಗೆ ನಮ್ಮ ಶರೀರದೊಳಗ ಆ ಶಕ್ತಿ ಇರ್ತದೆ ಅಲ್ಲಿವರೆಗೆ ಅದಕ್ಕೆ ಆತ್ಮ ಅಂತ ಕರಿತೀವಿ ನಾವು. ಅದು ಬಿಟ್ಟದಂದ್ರೆ ಅದಕ್ಕೂ ಬೆಲೆ ಇಲ್ಲ, ನಮಗೂ ಬೆಲೆ ಇಲ್ಲ. ನಮಗೆ ಹೆಣ ಅಂತಾರೆ, ಅದಕ್ಕೆ ಪ್ರೇತ ಅಂತಾರೆ. ಎಷ್ಟು ಮಜಾ ಇಟ್ಟ ನೋಡ್ರಿ ದೇವರು. ಎಲ್ಲಿವರೆಗೆ ನಮ್ಮ ಶರೀರದೊಳಗೆ ಪ್ರಾಣ ಐತೋ ಅಲ್ಲಿವರೆಗೆ ಅದಕ್ಕೂ ಗೌರವ ಐತಿ, ನಮಗೂ ಗೌರವ ಐತಿ. ಸಾಹೇಬ್ರ ಅಂತಾರ, ಪ್ರೊಫೆಸರ್ ಅಂತಾರ, ಡಾಕ್ಟರ್ ಅಂತಾರ, ಪ್ರಿನ್ಸಿಪಾಲ್ ಸಾಹೇಬ್ರ ಅಂತಾರ, SP ಸಾಹೇಬ್ರ ಅಂತಾರ, ಮಂತ್ರಿಗಳಂತಾರ. ಅದ ಬಿಟ್ಟಂದ್ರೆ ಹೆಣ ಅಂತಾರ. ಶರೀರಕ್ಕೂ ಬೆಲೆ ಇಲ್ಲ, ಆ ಆತ್ಮಕ್ಕೆ, ಆ ಒಳಗಿರೋ ಚೈತನ್ಯಕರ ಬೆಲೆ ಐತೆ ಇಲ್ಲ, ಅದಕ್ಕೆ ಪ್ರೇತ ಅಂತಾರೆ. ಅದಕ್ಕೆ ಆತ್ಮನ ಅನ್ನೋದಿಲ್ಲ. ಅಷ್ಟು ಅದ್ಭುತವಾಗಿದೆ. ದೇಹದಲ್ಲಿರುವ ಆತ್ಮದ ಸ್ವರೂಪ ಅವ್ಯಕ್ತವಾಗಿರುವುದು. ಪರಮಾತ್ಮನೆಂಬ ಗಾಳಿ, ಉಸಿರು ಸ್ಪರ್ಶವಾದಾಗ ದೈವಿ ಅನುಭವದ ಬೆಳಕು ಹೊತ್ಕೊಳ್ತದೆ. ದೈವಿ ಬಲವಿರದೆ ದೇವದ ಯಾವುದೇ ಕ್ರಿಯೆ ನಡೆಯುವುದಿಲ್ಲ. ದೈವಿ ಶಕ್ತಿ ಐತಿ. ಏನೋ ಒಂದು ಕಾಣದ ಕೈ ಐತಿ, ಯಪ್ಪ ರೊಕ್ಕನೇ ಇಲ್ಲೋ ಮರ, ಹೆಂಗ್ ಮಾಡ್ಲಿ ಮಗಳ ಮದ್ವಿ, ಯಪ್ಪ ರೊಕ್ಕನೇ ಇಲ್ಲೋ ಮರ, ಮನಿ ಸಂತಿ ಹೆಂಗ್ ತರಲಿ ಅಂತಿರ್ತೀವಿ. ನಾವ್ಯಾರು ಮಾಡೋರು? ಎಲ್ಲ ಮಾಡೋರು ಕುಂತಾರಲ್ಲಿ ನಮ್ಮೊಳಗೆ ಸೂಕ್ತವಾಗಿ ಅವ್ರು ಮಾಡ್ತಾರೆ. ನಿರ್ಗುಣ ಅಗಾಧ ಶಕ್ತಿ ಈ ಪ್ರಕೃತಿಯಲ್ಲಿ ಅಡಗಿದೆ. ಎಲ್ಲ ಕಂಡು ಹಿಡಿಯದಾರ ಅಂತಾರೆ. ಎಲ್ಲ ಕಂಡು ಹಿಡಿದಾರೆ. ಮನುಷ್ಯ ಜನ್ಮ ಕಂಡು ಹಿಡಿದಿಲ್ಪ ಅಂತ ಅನ್ನೋದಿಲ್ಲ. ಎಲ್ಲ ಕಂಡು ಹಿಡಿದಾರೆ. ಈಗ ಕಂಡು ಹಿಡಿದಿಲ್ಲ, ವಿಜ್ಞಾನಗಳೆಲ್ಲ ಕಂಡು ಹಿಡಿದಾರೆ. ಮನುಷ್ಯ ಜನ್ಮ ಒಂದ ಸಿಕ್ಕಿಲ್ಲ. ಅಸ್ತಿತ್ವದ ಸಂಯೋಜನೆಯಲ್ಲಿ ಎಲ್ಲರ ಮೂಲ ಸರಿಯಾದ ಪರಾಪರ ಶಕ್ತಿಯನ್ನು ಗುರುತಿಸಿಕೊಳ್ಳುವುದೇ ಮುಖ್ಯ ಉದ್ದೇಶ. ಅದಕ್ಕೆ ಮನುಷ್ಯನ ಒಳಗೆ ಒಂದು ಸಂದೇಹ ಇದೆ, ಎಲ್ಲ ನಾನೇ ಮಾಡ್ತೇನೆ, ಅದನ್ನು ನಾವು ಬಿಡಬೇಕು. ವೇದಶಾಸ್ತ್ರದ ಬಗ್ಗೆ ಹೇಳಿದರು. ವೇದವನ್ನು ಓದಿ ಹಾರುವನಾದ, ವೀರ ವಿತರಣಕ್ಕೆ ಕ್ಷತ್ರಿಯನಾದ. ಯಾರು ನಾಡ ರಕ್ಷಿಸ್ತಾರೋ ಕ್ಷತ್ರಿಯರು, ವ್ಯಾಪಾರ ಮಾಡೋರು ವೈಶ್ಯರು, ಕೃಷಿಕ ಶೂದ್ರ. ಈ ವೈದಿಕ ಕಾಲದ ತುಳುಕು ಕಸುಬುಗಳು ಗುಣ ಸ್ವಭಾವಗಳ ಪ್ರವೃತ್ತಿಗಳ ಆಧಾರದ ಮೇಲೆ ಹುಟ್ಟುಕೊಂಡ. ಯಾವುದಾದ್ರೂ ಒಂದು ವೃತ್ತಿಯನ್ನು ಮನುಷ್ಯ ಹುಟ್ಟಿದ ಮೇಲೆ ಮಾಡಲೇಬೇಕು. ಅವನು ಸಾಮರ್ಥ್ಯಕ್ಕೆ ತಕ್ಕಂಗೆ. ಅವನ ತಲೆಯಾಗ ಏನು ಹೋಗಲಿಲ್ಲ, ನನಗೆ ಏನು ತೊಗೊಂಡೋಗಿ ಅವ್ನಿಗೆ ಏನು ಮಂತ್ರ ಹೇಳು, ಪೂಜೆ ಮಾಡು ಅಂತಿಲ್ಲ, ಅವ್ನು ಹೋಗುದಿಲ್ಲ. ನಡೀನಿ ದನ ಕಾಯ, ನಿನಗೆ ಅದು ಹೊಂದಿದ್ರೆ ಅದು ಮಾಡು. ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರವರ ಕೆಲಸಗಳು ನಿರ್ಧಾರವಾಗ್ತವೆ. ಅದಕ್ಕೆ ಅವರು ಹೇಳ್ತಾರೆ ಏನಂದ್ರೆ, ಭಲೆ 18 ಕುಲಗಳಿಲ್ಲ, 18 ಜಾತಿ ಏನದಾವಲ್ಲ ಅವು ಇಲ್ಲ, ಭಲೆ 18 ಕುಲಗಳಿಲ್ಲ. ಬ್ರಹ್ಮವನರಿತವನೇ ಬ್ರಾಹ್ಮಣ, ಎಲ್ಲ ಜೀವಿಗಳಲ್ಲಿ ಆ ಬ್ರಹ್ಮನ ವಾಸವಿದೆ. ಜೀವಿಗಳ ಕೊಲ್ಲುವ ಕರ್ಮ ಮಾಡುವವನೇ ಸಮಗ. ಬಸವಣ್ಣ ಹೇಳ, ಹೊಲಸು ತಿನ್ನುವವನೇ ಹೊಲೆಯ, ಕೊಲ್ಲುವವನೇ ಮಾದಿಯ. ಯಾವ ಎಲ್ಲಿ ಬ್ರಹ್ಮತ್ವ ಇರ್ತದೆ, ಯಾವ ಒಂದು ಜೀವನ ಹೊಡಿತಾನಂದ್ರೆ ಅವ ಕ್ರೂರಿ, ಸಮಗಾರ, ಕೊಲ್ಲುವ ಮಾದಿಗ, ಸಮಗಾರ. ಹೊಲಸನ್ನು ಯಾರು ತಿಂತಾರೆ? ವಲಯ. ಇವತ್ತ ನಾವು ನೋಡ್ತೀವಿ, ಕೆಟ್ಟ ಅನಿಸ್ತದೆ. ಜಾತಿ ಮತ ಬಗ್ಗೆ ಇಷ್ಟೆಲ್ಲ ಮಾತಾಡೋರು ಎಲ್ಲರೂ ಹುಡುಗರು ದೊಡ್ಡ ದೊಡ್ಡ ಬಾಳೆ ಉಳ್ಕೊಂಡು ತಿನ್ಕೊಂಡು ಎಲ್ಲಿ ಬಿಡುತ್ತೆ ಸಂಸ್ಕಾರ. ಸ್ಥೂಲ 3 ಥರ ಶರೀರ ಅದಾವ. 3 ಥರ ಶರೀರ ಅದಾವ. 3 ಥರ ಶರೀರ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ಅಂದ್ರೆ ನೀವೆಲ್ಲ ಇಲ್ಲಿ ಕುಂತೀರಿ, ನಾನು ಕುಂತೀನಿ, ನಾವೆಲ್ಲ ಮಾತಾಡ್ತಾ ಇಲ್ಲ. ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಅಂದ್ರೆ ಕನಸು ತಗೊಳ್ಳಿ. ಕನಸಿನ್ಯಾಗ
ಮಕ್ಕೊಂಡಿರ್ತೀರಿ, ನಿದ್ದೆ ಹತ್ತಿರ್ತೈತಿ, ಎಲ್ಲೋ ಹೋಗಿರ್ತೀರಿ, ಒಳ್ಳೆ ಸೀರೆ ಉಟ್ಕೊಂಡು ಎಲ್ಲೇ ಹೋಗಿರ್ತೀರಿ, ನಿಮ್ಮ ಸ್ನೇಹಿತರು ಬಂದಿರ್ತಾರೆ, ಅಥವಾ ನಾವು ಒಳ್ಳೆ ಪ್ಯಾಂಟ್ ಶರ್ಟ್ಕೊಂಡು ನಾವು ಹೋಗಿರ್ತೀವಿ, ಅಲ್ಲಿ ಹೋಗ್ತೀವಿ, ಅಡ್ಡಾಡ್ತೀವಿ, ಮಾಡ್ತೀವಿ, ಆದ್ರೆ ನಾವು ಅಲ್ಲಿ ಮಾಡೋದಿಲ್ಲ. ಆದ್ರೆ ಸೂಕ್ಷ್ಮ ರೂಪದೊಳಗೆ ಏನೋ ಒಂದು ಕ್ರಿಯೆ ನಡೀತಿರ್ತದೆ. ಕಾರಣ ಶರೀರ ಅಂದ್ರೆ ನಾವು ಮಕ್ಕೊಂಡೇವಿ, ನಿದ್ದೆನೂ ಆಗ್ಲಿಕ್ಕತ್ತದ, ಆದ್ರೆ ನಮ್ಮ ಕನಸು ಬಿದ್ದಿಲ್ಲ. ಎಷ್ಟು ಚಲೋ ನಿದ್ದೆ, ಗಾಢವಾದ ನಿದ್ದೆ, ಅದು ಶಿವತ್ವ, ತುರ್ಯಾವಸ್ಥೆ ಅಂತ ಹೇಳ್ತಾರೆ. ಯಾವ ಕೆಟ್ಟ ಕನಸು ಇಲ್ಲ, ಯಾವ ಆಸೆನೂ ಇಲ್ಲ, ಏನು ಬೇಕಾಗಿಲ್ಲ, ಅದ್ಭುತವಾದ ಅನುಭವ. ಅದಕ್ಕೆ ಅದನ್ನು ಬಹಳ ಹೇಳ್ತಾಳೆ. ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೂರು ಕಂಬವನ್ನೆಟ್ಟು ಅಗುಚೆಗೆ ಎಂಬ ದಡಿಗೋಲಿನಲ್ಲಿ ಅಡಗದ ಎಮ್ಮೆಯ ಚರ್ಮವ ತೆಗೆದು ಉಭಯ ನಾಮವೆಂಬ ನಾರಿನಲ್ಲಿ ತತ್ತಿಯ ನೊಪ್ಪುವ ಮಾಡಿ ಭಾವದಿಂದ ತಿಗುಡಿನಲ್ಲಿ ಸರ್ವಸಾರವೆಂಬ ಖಾರದ ನೀರು ಒಯ್ದು ಅಟ್ಟಿಯ ದುರ್ಗುಣ ಕೆಟ್ಟು ಮೆಟ್ಟೆಡಿಯವರೆಗೆ ಮೆಟ್ಟಿಸಬಂದೆ. ಮೆಟ್ಟಡಿಯ ತಪ್ಪಲ ಕಾಯದೆ ಮೆಟ್ಟಡಿಯ ಬಟ್ಟೆ ನೋಡಿಕೊಳ್ಳಿ, ಕೈಯುಳ್ಳ ಕತಿ ಅಡಿಗೊಂಡ ಕಡಿಯಾಗಬೇಡ ತರಿ ನಿಜ ನಿಜಾತ್ಮರಾಮ. ಚರ್ಮಗಾರಿಕೆಗೆ ಸಂಬಂಧಪಟ್ಟ ಸಲಕರಣೆಗಳ ಉಪಮೆ ನೀಡ್ತಾನ. ಅಂದ್ರೆ ಮೂರು ಕಂಬ, ಚರ್ಮ ಹದ ಮಾಡ್ಬೇಕಾದ್ರೆ ಮತ್ತೆ ಕುಲ ಕಸಬಲ್ಲ, ಅದನ್ನೇ ಹೇಳ್ಬೇಕಲ್ಲ, ಬೇರೆ ಉದಾಹರಣೆಯಿಂದ ಹೇಳ್ಬೇಕು. ಈಗ ವೈದ್ಯೆಯವರು ಅಡಿಗೆ ಮನೆ ಹುಡುಗಿ ಅಂತಾರ ಅವ್ರು ಲೇಖಕಿ, ಆದ್ರೆ ಅವ್ರು ಏನ್ ಮಾಡ್ಬೇಕು, ಅಡಿಗೆ ಮನೆದ ಉದಾಹರಣೆ ಕೊಡ್ಬೇಕಲ್ಲ. ಕುಟ್ಟಿದರು, ಕೇರಿದರು, ಬೀಸಿದರು, ಅದನ್ನ ಉದಾಹರಣೆ ಕೊಡ್ತಾರ. ಹಂಗ ಅವ ಉದಾಹರಣೆ ಕೊಡ್ತಾನ. ಮೂರು ಕಂಬ, ದಿಡಿಗೋಲು, ಎಮ್ಮೆಯ ಚರ್ಮ, ನಾರು, ತಿರುಗುವ ದಿಟ್ಟಿ, ಖಾರದ ನೀರು, ಅಟ್ಟೆ, ಮೆಟ್ಟಳಿ, ಕೈಹುಳಿ ರೆಂಪಿಗೆ, ಕತ್ತಿ, ಅಡಿಗುಂಟ, ಇವೆಲ್ಲ ಕಾಯಕ್ಕೆ ಬಳಸುವಂತ ಸಲಕರಣೆ. ಹಂಗಂದ್ರೆ ಇವನು ಎದಕ್ಕೆ ಇಲ್ಲಿ ಬಳಸಿದಾನಂತಂದ್ರೆ, ಈಗ ಎಮ್ಮೆ ನೋಡ್ರಿ, ಎಮ್ಮೆ ಚರ್ಮ ಅಂತ ಬಳಸ್ತಾನ. ಎಮ್ಮೆ ಈಗ ಎಮ್ಮಿನ ನಾವು ಕೆರೆಯಾಗಿ ಬಿಟ್ರೆ ಅದು ಸಂಜಿಕ ಹೊರಗೆ ಬರ್ಬೋದು. ಎಮ್ಮಿ ಕೆರೆಯವರೆಗೆ ಹೋದ್ರೆ ಅದಕ್ಕೆ ಸಮಯ ಇಲ್ಲ, ಟೈಮಿಂಗ್ ಇಲ್ಲ. ಹಂಗೆ ಈಗ ಸರ್ ಹಂಗೆ ಅನ್ಕೋಬಾರ್ದು, ಸರಿ ನಾವು ಕರ್ಸೀವಿ ಹೊಡೆದ ಹೊಡ್ಯಾಕ ಕುಂತಾರ ಅಂತ ಹೇಳಿ ನಮಗೂ ಸರಿ ಸರ್. ಅದಕ್ಕೆ ರೊಕ್ಕ ಕೊಟ್ಟ ಕರಿಬೇಕು. ಅದಕ್ಕೆ ಒಮ್ಮೆ ಹೋಗಿ ನಾಡ್ಯಾಗ ಎಮ್ಮೆ ಬೇತು ಸಂಜೆಗೆ ದನ ಕಾಯ ಒಂದು ನಿಶ್ಚಯ ಮಾಡೇಬೇಕು, ಮನೆಗೆ ಹೋಗಿ ಒಂದು ಊಟ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಬರ್ತೀನಿ ನಮಗೆ. ಅಂದ್ರೆ ಮನುಷ್ಯರ ಮನಸ್ಸು ಅಷ್ಟು ವಿಕಾರ ಆಗೈತೆ. ಉಳಿದ ಸಲಕರಣೆಗಳು ನೋಡ್ರಿ, ಇವೆಲ್ಲ ವಿಕಾರ, ಪಂಚವಿಕಾರಗಳು ಅಂತ ಕೇಳ್ತೀವಿ ನಾವು. ರೂಪ, ರಸ, ಗಂಧ, ಸ್ಪರ್ಶ, ಚಿತ್ತ, ಪಂಚವಿಕಾರಗಳು. ನ್ಯಾಲಿ ಸುಲೋದ ತಿನ್ಬೇಕಂತೈತಿ, ಸ್ವಲ್ಪ ಉಪ್ಪು ಕಡಿಮೆ ಆಗಲಿ, ಅಡಿಗೆ ಮಾಡಕ್ಕೆ ಬರೋಂಗಿಲ್ಲ ಸೊಸಿಗೆ ಅಂತ ನಾವು, ಅಡಿಗೆ ಮಾಡಕ್ಕೆ ಬರೋಂಗಿಲ್ಲ. ಮೂಗು ಗಂಧವನ್ನು ಬಳಸ್ತದೆ, ಚರ್ಮ ಸ್ಪರ್ಶವನ್ನು ಬಯಸ್ತದೆ. ಆದ್ರೆ ನಾವು ಈಗ ವಡಾ ತಿಂತೀವಿ, ಅಥವಾ ಗುಲಾಬ್ ಜಾಮೂನ್ ತಿಂತೀವಿ, ಐಸ್ ಕ್ರೀಮ್ ತಿಂತೀವಿ, ಸುಖ ಅದ್ರಾಗೈತು, ನಮ್ಮೊಳಗೈತು. ಹಂಗೆ ವಿಚಾರ ಮಾಡ್ಬೋದಲ್ಲ. ಒಂದು ವರ್ಷ ಆಯ್ತು ಅಥವಾ ಒಂದು 3 ತಿಂಗಳಾಯ್ತು, ಡಾಕ್ಟರ್ ಸ್ವೀಟ ಮುಟ್ಬೇಡ ನಾನು, ಶುಗರ್ ಭಾಳ ಆಗೈತೆ, ಬ್ಲಡ್ ಶುಗರ್ ಏನು ಮುಟ್ಟಂಗಿಲ್ಲ, ಹೂ ಅಂತೀವಿ. ಆಮೇಲೆ ಪತ್ತೆ ಮಾಡ್ತೀವಿ, ರಾಗಿ ಗಂಜಿ ಕುಡಿತೀವಿ, ರೊಟ್ಟಿನ ತಿಂತೀವಿ, ಅನ್ನ ಮುಟ್ಟುವುದಿಲ್ಲ, ವಾಕಿಂಗ್ ಹೋಗ್ತೀವಿ. ಕುತೂಹಲ ಕಡಿಮೆ ಆಗಿತ್ತು ಇನ್ನು. ಡಾಕ್ಟರ್ ಚೆಕ್ ಮಾಡಿದಾಗ ನೋಡ್ತೀವಿ, ಅಲ್ಲೇ ವೆರಿ ಗುಡ್ ಅಂತ ನಾವು ಖುಷಿ ಶುಗರ್ ಕಡಿಮೆ ಆಗಿದೆ. ಮನೆಗೆ ಹೋದ್ಮೇಲೆ ಹೇಳ್ತಾನವ, ಸ್ವಲ್ಪ ತಗೋರಿ ನಡೀತೈತಿ, ಯಾಕಂದ್ರೆ ಒಂದು ಜಾಮೂನು ತಿನ್ರಿ ಅಥವಾ ಒಂದು ಐಸ್ ಕ್ರೀಮ್ ತಿನ್ರಿ. ಇನ್ನೂ ಮನೆಗೆ ಮುಟ್ಟಿಲ್ಲ, ಮನೆಗೆ ಫೋನ್ ಮಾಡ್ತೇವೆ, ನಿನಗೆ ಏನು ಗೊತ್ತೈತಿ, ಶುಗರ್ ಕಡಿಮೆ ಆಗೈತಿ, ಇಲ್ಲಿ ತಗೊಂಬಾನಿ ಐಸ್ ಕ್ರೀಮ್. ಮಗ ಹೇಳೋದ, ಐಸ್ ಕ್ರೀಮ್ ತಗೊಂಬಾನಿ, ಕಡಿಮೆ ಆಗೈತಿ ಶುಗರ್. ಮನೆಗೆ ಹೋಗಿ ಐಸ್ ಕ್ರೀಮ್ ತಂದು ಇಟ್ಟಾರ, ಇನ್ನೂ ತಿಂದಿಲ್ಲ, ಹಿಂಗೆ ಹಿಡ್ದೇವಿ. ಸುಖ ಐಸ್ ಕ್ರೀಮ್ನಾಗೈತು, ನಿಮ್ಮೊಳಗೈತು, ಇನ್ನೂ ತಿಂದೇ ಇಲ್ಲ, ಸುಖ ನಮ್ಮೊಳಗೈತು. ಸೀಗಿ ಹೋಳಿಗೆ ಎಣ್ಣೆ ಹೋಳಿಗೆ ತಿನ್ಬೇಕಂತೀವಿ, ಎಣ್ಣೆ ಹೋಳಿಗೆ ತಿಂದ್ಮೇಲೆ ಸುಖ ಆಗ್ಬಿಟ್ರೆ ಮತ್ತೊಮ್ಮೆ ತಿನ್ನಾಕ ಮನಸ್ಸು ಆಗ್ಬಾರ್ದು. ಮತ್ತೆ ಸೀಗಿ ಹೋಳಿಗೆ ಬರೋ ಮುಂದೆ ಮತ್ತೆ ಎಣ್ಣೆ ಹೋಳಿಗೆನೇ ತಿನ್ಬೇಕು ಅನಿಸ್ತೀವಿ. ಹಂಗಂದ್ರೆ ಆಸೆಗಳು, ಪಂಚ ವಿಕಾರಗಳು ನಮ್ಮನ್ನ ಭ್ರಮೆಯೊಳಗಿರ್ತಾವೆ. ಇವೆಲ್ಲವನ್ನು ನಾವು ಮೆಟ್ಟಿ ನಿಂತಾಗ ಭಗವಂತನ ಅನುಭವವನ್ನು ಪಡಿಬಹುದು. ಮಾದಾರ ಚೆನ್ನಯ್ಯ ವ್ಯಕ್ತಿತ್ವದಿಂದ ವಿಶ್ವಗುರು ಬಸವಣ್ಣ ಪ್ರಭಾವಿತನಾಗ್ತಾನೆ. ಒಬ್ಬರ ಪ್ರಭಾವ ಎಷ್ಟು ಕೆಟ್ಟು ಇರ್ತದೆ ನೋಡ್ರಿ, ಹುಚ್ಚಿರ್ತದೆ. ಅವನು ಬಿಟ್ಟು ಯಾರು ಇಲ್ಲ, ಅವನ ನೋಡ, ಅವ ಗಂಡ ಮಗ. ಲೋಕಾದಿ ಲೋಕಂಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಬ್ರಹ್ಮ ವಿಷ್ಣು ರುದ್ರರೆಲ್ಲ ಚೆನ್ನಯ್ಯನ ಮಕ್ಕಳು, ಸಕಲ ಸನಂದ ಸನಾದಿಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಕಿನ್ನರ ಕೆಂಪುರುಷರೆಲ್ಲ ಚೆನ್ನಯ್ಯನ ಮಕ್ಕಳು, ಗರುಡ ಗಂಧರ್ವರೆಲ್ಲ ಚೆನ್ನಯ್ಯನ ಮಕ್ಕಳು, ಸಿದ್ಧ ವಿದ್ಯಾಧರುಗಳೆಲ್ಲ ಚೆನ್ನಯ್ಯನ ಮಕ್ಕಳು,
ಏಕಾದಶ ರುದ್ರರು, ದ್ವಾದಶಾದಿತ್ಯರು ಚೆನ್ನಯ್ಯನ ಮಕ್ಕಳು, ನರಬ್ರಹ್ಮರು ಚೆನ್ನಯ್ಯನ ಮಕ್ಕಳು, ತ್ರಿಂಶಕೋಟಿ ದೇವತೆಗಳು ಚೆನ್ನಯ್ಯನ ಮಕ್ಕಳು, ಅಂತರಂಗದ ಸಂತರೆಲ್ಲ ಚೆನ್ನಯ್ಯನ ಮಕ್ಕಳು, ಭಾವ ಬಾಳಕ್ಷರರೆಲ್ಲ ಚೆನ್ನಯ್ಯನ ಮಕ್ಕಳು, ನನ್ನ ನಿನ್ನಂತವರೆಲ್ಲ ಚೆನ್ನಯ್ಯನ ಮಕ್ಕಳು, ಆನೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಅಂತ ಮಾತು. ನನಗೆ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಶರಣರು NG ಮುಡ್ಕೋರ್, ಶ್ರೀ SD ನೀಲಣ್ಣವ್ರು ಸರ್ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅನಂತ ಕೋಟಿ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿವರೆಗೆ ನಮ್ಮನ್ನೆಲ್ಲ ಮಂತ್ರಮುಗ್ಧರನ್ನಾಗಿ ಮಾಡಿಬಿಟ್ಟಿದ್ದಾರೆ ಡಾಕ್ಟರ್ ಮಾಲ್ತೇಶ್ ಅವರು. ಅದ್ಭುತವಾಗಿ ಚೆನ್ನಯ್ಯನ ಪ್ರಸಂಗವನ್ನ ನಮಗೆ ಇವತ್ತು ಎಡೆ ಮಾಡಿದ್ದಾರೆ. ಕರಿಕಾಲ ಚೋಳ ಮಾದರ ಚೆನ್ನಯ್ಯ, ಕರಿಕಾಲ ಚೋಳಗ ಯಾವಾಗ ಗೊತ್ತಾಯ್ತು, ಆ ಮಾದರಸನ್ನ ಇವನು ಮಾದರ ಚೆನ್ನಯ್ಯನ ಅವನ ಅರಮನೆಗೆ ಕರ್ಕೊಂಡು ಹೋಗ್ತಾನಂತೆ. ಕರ್ಕೊಂಡು ಹೋದ್ಮೇಲೆ ಈ ನನ್ನ ಅರಮನೆ ಕರ್ಕೊಂಡು ಈ ತರ ಉಪಚಾರ ಮಾಡ್ತಾನಂತ ಬಹಳ ಇದಾಗಿ ರಾತ್ರಿ ಎದ್ದು ಕೇಳದೆ ಓಡ್ ಹೋಗಿ ಬೇರೆ ಕಡೆ ಹೋಗೋದಕ್ಕೆ ಈ ಕರಿಕಾಲ ಚೋಳ ಇಲ್ಲಿ ಹೋದಂತ ಸಿಗದಿದ್ದಕ್ಕೆ ಏನ್ ಮಾಡ್ತಾನೆ, ಒಂದು ಹೊಸ ನಗರ ಕಟ್ತಾ ಇರ್ತಾನೆ. ಹಿಂಗೆ ಹೆಂಗ್ ಸಂತೋಷ್ ನಗರ ಬಡವನೆ ನಾವು ಮಾಡಿದ್ರಲ್ಲ ಹಂಗೆ ಬಡವನೆ ಕಟ್ತಾ ಇರ್ತಾನೆ ಅವನು. ಕಟ್ಟಿದಾಗ ಇದಕ್ಕೆ ಏನ್ ಹೆಸರು ಇಡ್ಬೇಕಂತ ಗೊತ್ತಾಗೋದಕ್ಕೆ ಮಾದರಸ ಚೆನ್ನಯ್ಯ ನಗರ ಅಂತ ಹೆಸರಿಟ್ಟಿರ್ತಾನೆ ಕರಿಕಾಲ ಚೋಳ. ಆಮೇಲೆ ಅದು ಮಾದರಸ ಚೆನ್ನಯ್ಯ ನಗರ ಹೋಗಿ ಬರೀ ಮಾದರಸ ನಗರ ಅಂತ ಆಗಿರ್ತದ. ಆ ಮಾದರಸ ನಗರ ಅನ್ನಕ ಬ್ರಿಟಿಷರಿಗೆ ಬರದೇ ಇರೋಕ ಮಡ್ರಾಸ್ ಅಂತ ಇರ್ತಾರೆ. ಮೊದಲು ಮಡ್ರಾಸ ಇತ್ತು, ಆಮೇಲೆ ಅದು ಹೋಗಿ ಈಗ ಬೇಡ ಅಂತ ಚೆನ್ನಯ್ಯ ಆಕಾಶವಾಣಿ, ಮೊದಲಿಂದ ಆಕಾಶವಾಣಿ ಚೆನ್ನೈ ಆಕಾಶವಾಣಿ ಅಂತಿದ್ರು. ಈಗ ಹೆಂಗ ಧಾರವಾಡ ಆಕಾಶವಾಣಿ ರೇಡಿಯೋ ಸ್ಟೇಷನ್ಗೆ ಅಂತೀವಲ್ಲ ಹಂಗ ಚೆನ್ನೈ ಆಕಾಶವಾಣಿ ಅಂತಿದ್ರು. ಬ್ರಿಟಿಷರ ಕಾಲದಾಗಿಂದ ಚೆನ್ನೈ ಆಕಾಶವಾಣಿ ಅಂತ ಇರ್ತದೆ ಹೆಚ್ಚು ಕಡಿಮೆ. ಆಮೇಲೆ ಈಗ ಮದ್ರಾಸ್ ಹೋಗ್ಬಿಟ್ಟು ಕೊನೆಗೆ ಓರಿಜಿನಲ್ ಹೆಸರು ಚೆನ್ನೈ ನಗರ ಅಂತ ಆಗಿದೆ, ಚೆನ್ನೈ ಅಂತ ಆಗಿದೆ. ಸೊ ಅದನ್ನ ಅದ್ಭುತವಾಗಿ ನಿರೂಪಣೆ ಮಾಡಿದ್ರು ಚೆನ್ನೈನ ಬಗ್ಗೆ. ಬಸವಣ್ಣವರು ಬರೆದ ಕೊನೆಯ ಶ್ಲೋಕ ಮಾತ್ರ ಎಲ್ಲರನ್ನು ಕಣ್ ತೆರೆಸಿತು. ನಿಜವಾಗ್ಲೂ ಇವತ್ತು ನೀವೆಲ್ಲ ಬಂದು ಇಲ್ಲಿ ವೇಳೆಗೆ ಬಂದು ಹಾಜರಾಗಿದ್ದೀರಿ. ನಾವು 6 ಗಂಟೆಯಿಂದ ಕರೆಕ್ಟಾಗಿ ಶುರು ಮಾಡೋದು, 7 ಗಂಟೆಗೆ ಮುಗಿಸ್ಬೇಕು ನಮ್ಮ ಕಾರ್ಯಕ್ರಮ. ಅದು ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈಗ ಇಂಥ ಅದ್ಭುತ ಒಂದು ವಚನವನ್ನ ಮಾದರ ಚೆನ್ನಯ್ಯನ ಬಗ್ಗೆ ನಮಗೆ ಸವಿಸ್ತಾರ ಮಾಹಿತಿಯನ್ನು ಕೊಡ್ತಾ ಮತ್ತು ಅವರ ವಚನಗಳನ್ನು ಸಹಿತ ನಿರ್ವಚನ ಮಾಡಿದಂಥ ಡಾಕ್ಟರ್ ಮಾಲ್ತೇಶ್ ಅವರಿಗೆ ನಮ್ಮ ಇಟ್ನಾಳ್ ಶರಣರು ನಮ್ಮ ಸಮಿತಿ ಪರವಾಗಿ ಅವರಿಗೆ ಚಿಕ್ಕ ಒಂದು ಸನ್ಮಾನ ಮಾಡಬೇಕಂತ ಫೋಟೋ ತೆಗೆದು ಫೋಟೋ ತೆಗೆದು ಸರ್ ನೀವು ಗೌಡ್ರೆ ಬರ್ರಿ ಗೌಡ್ರೆ ಪೊಲೀಸ್ ಗೌಡ್ರಿದ್ದಾರೆ. ಹಾಂ ಸರ್ ನೀವು ಬರ್ರಿ, ಹಾಗೆ ಫೋಟೋ ತೆಗೆದು ಸರ್ ನೀವು ಈ ಕಡೆ ಬರ್ತೀವಿ ಸರ್, ನೀವು ಸೆಂಟರ್ ಹಾಂ ಸರಿ ಹೌದು. ಹಾಂ ನೀವು ಮೊದಲು ಫಸ್ಟ್ ತೆಗೆದುತ್ತೀರ, ಫಸ್ಟ್ ಹೌದು ಮಾಡಿ ಆಮೇಲೆ ಮಾಡಿ, ಇಲ್ಲಾಂದ್ರೆ ಕಾಣೋದಿಲ್ಲ. ಹಾಂ ಎಸ್ ಈಗ ಶ್ರೀ ಎಲ್ಲರೂ ಇಸ್ಮಾಯಿಲ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲಿವರೆಗೆ ನಮಗೆ ಅದ್ಭುತವಾದ ಒಂದು ನಮ್ಮ ಎಲ್ಲರ ಮನಸ್ಸನ್ನು ಸೆಳೆದಂಥ ಡಾಕ್ಟರ್ ಮಾಲ್ತೇಶ್ ಅವರಿಗೆ ಭಗವಂತ ಶರಣರ ಕೃಪೆ ನೀಡಲಿ. ಇನ್ನೂ ಹೆಚ್ಚಿನ ವಿಷಯಗಳನ್ನು ನಮಗೆ ಮುಂದಿನ ದಿನಗಳಲ್ಲಿ ಅವರು ಎಡೆಮಾಡಲಿ ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ, ಅವರನ್ನ ಕರೆದುಕೊಂಡು ಬಂದ ನೀಲಣ್ಣವರ ವಿಷಯತೆ ಶರಣಗಳನ್ನು ಸಲ್ಲಿಸ್ತಾ ಆಗಮಿಸಿದ ಎಲ್ಲರಿಗೂ ಶರಣಾರ್ಥಿ. ಮುಂದಿನ ಗುರುವಾರ ಮತ್ತೆ ನಾವು ಸಂಜೆ 6 ಗಂಟೆಗೆಲ್ಲ ಭೇಟಿ ಮಾಡೋಣ ಅಂತ ಹೇಳ್ತಾ ವಚನ ಮಂಗಲದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತ ಮಾಡೋಣ. ನಮ್ಮ ಸಾಯಿನಗರದಿಂದ ಮಿಲಿಟರಿ ಮ್ಯಾನ್ ಒಬ್ಬರು ಬಂದಿದ್ದಾರೆ, ಬಹಳ ಸಂತೋಷ. ಅವರು ಮುಂದಿನ ವಾರದಲ್ಲಿ ಅವರು ವಚನ ಹೇಳ್ತಾರೆ. ಈಗ ವೇಳೆ ಆಗಿದ್ದರಿಂದ ಮುಂದಿನ ಸಲ ಇದು ನೋಡೋಣ. ವಚನ ಮಂಗಲ ಬಂದ್ಬಿಡ್ತಾ ಇದ್ದರು. ಶುರು ಮಾಡಿ. ಇದು ಕರ್ಪೂರ ಆಕ್ಚುಲಿ ನಿಮ್ಮಲ್ಲಿ ಇದು ಕೊಟ್ಟಿದ್ದೆ ನೋಡಿ, ಶುರು ಮಾಡ್ಕೊಂಡ್ಬಿಡಿ. ಬರ್ತಾರೆ, ಇದು ತೊಗೊಂಡಿದ್ದೀನಿ ಕರ್ಪೂರ ಅಂತಂದಿದ್ದೆ. ಕರ್ಪೂರ ಜಯ ಗುರು ಜಯ ಗುರು ಬಸವಣ್ಣ. ಗಂಟ್ಲ ಜೋರಾಗಿ
ಸದಾ